ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈಃ ವಾದಃ ಪರಿತ್ಯಜ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ. ವೇದಗಳಲ್ಲಿ ಜೀವ ಬ್ರಹ್ಮ ಐಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಾಕ್ಯಗಳಿದೆ. ನಾವು ಸನ್ಯಾಸಿಗಳನ್ನು ನೋಡಿದರೆ ಅವ್ರ ಬಗ್ಗೆ ಸ್ವಲ್ಪ ಅವಗಾಹನೆ ಇದ್ದರೆ ಗೊತ್ತಾಗುತ್ತೆ. ಸನ್ಯಾಸಿಗಳು ಏನನ್ನು ಉಪಾಸನೆ ಮಾಡ್ತಾರೆ ಗೊತ್ತಾ? ಸನ್ಯಾಸಿಗಳಿಗೆ ಸಂಧ್ಯಾ ವಂದನೆ ಇಲ್ಲ, ಅಗ್ನಿಕಾರ್ಯ ಇಲ್ಲ, ಬ್ರಹ್ಮಯಜ್ಞ ಇಲ್ಲ, ಯಾವುದೇ ಪೂಜೆ ಹೋಮ ಹವನಗಳಿಲ್ಲ, ಯಾವುದೂ ಇಲ್ಲ. ಅವ್ರು ಏನು ಮಾಡಬೇಕು ಅಂತಂದರೆ ಮಹಾವಾಕ್ಯಗಳು ಅಂತ ಇದೆ ವೇದದಲ್ಲಿ. 4 ಮಹಾವಾಕ್ಯಗಳು ಪ್ರಧಾನವಾಗಿ, ಬೇಕಾದಷ್ಟು ಮಹಾವಾಕ್ಯಗಳಿದೆ ವೇದದಲ್ಲಿ ಬಂದಿರುವಂತಹ ಸಾರಭೂತವಾಗಿರುವಂತಹ ವಾಕ್ಯಗಳು. ಆ ವಾಕ್ಯಗಳ ಬಗ್ಗೆ ಉಪಾಸನೆ ಮಾಡಿದ್ರೆ, ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಮುಗೀತು, ಇನ್ನೇನು ಮಾಡೋ ಹಾಗಿಲ್ಲ ಅಂತ. ಒಬ್ಬ ಸನ್ಯಾಸಿ ಯಾರೋ ಒಬ್ಬ ಬೆಳಿಗ್ಗೆ 5 ಗಂಟೆಗೆ ರಾತ್ರಿ 3 ಗಂಟೆಗೆ ಎದ್ದಾಗ ಏನು ಮಾಡೋದು ಅಂತ ಕೇಳಿದ್ರೆ, ಓ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಕ್ಷದ್ರಜ್ಞಂಚಾಪಿ ಮಾಂ ವಿದ್ಧಿ, ಈ ಥರ ಬೇಕಾದಷ್ಟು ಮಹಾವಾಕ್ಯಗಳಿದೆ. ಆ ಮಹಾವಾಕ್ಯಗಳ ಕುರಿತಾಗಿ ಯೋಚನೆಯನ್ನು ಮಾಡ್ತಾ ಇದ್ರೆ ಮುಗೀತು, ಇನ್ನೇನು ಮಾಡೋ ಹಾಗಿಲ್ಲ ಅವನು. ಯಾವಾಗ ಹಸುವಾಗುತ್ತೋ ಸ್ವಲ್ಪ ಭಿಕ್ಷಾಟನೆ ಮಾಡಬೇಕು, ಭಿಕ್ಷಾಟನೆ ಮಾಡಿದ್ಮೇಲೆ ಮತ್ತೆ ವಾಪಸ್ ಅದೇ ಮಾಡಬೇಕು ಅಂತ. ಅದನ್ನು ಹೇಳ್ತಾ ಇದ್ದಾರೆ ಇವರು. ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಅಂತ ಹೇಳಿದ್ದಾರೆ. ಈ ವಾಕ್ಯಗಳು ಅಂತ ಯಾವುದಿದೆಯೋ, ಯಾವುದು ಜೀವಬ್ರಹ್ಮವನ್ನು ಐಕ್ಯ ಮಾಡುವಂತಹ ಅಂಶಗಳು, ಆ ವಾಕ್ಯಗಳು ಅಂತ ಯಾವುದಿದೆಯೋ ಅದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ವಿಚಾರ ಮಾಡಬೇಕು ಅಂತ ಪ್ರಶ್ನೆ ಈಗ ನೋಡಿ. ಈಗ ಇಲ್ಲೇ ಇದೆಯಲ್ಲ, ಒಂದು ವಾಕ್ಯ ತಗೊಳ್ಳೋಣ. ನಾವೆಲ್ಲ ತತ್ವಮಸಿ ಕ್ಲಾಸಸ್ ಬರ್ತಾ ಇದ್ದೀವಿ, ಹಾಗಾಗಿ ತತ್ವಮಸಿ ಈಸ್ ಆಲ್ಸೋ ಒಂದು ಮಹಾವಾಕ್ಯ ವೇದಗಳಲ್ಲಿ. ಅದರ ಬಗ್ಗೆ ಯೋಚನೆ ಮಾಡೋಣ. ತತ್ ತ್ವಂ ಅಸಿ ಅಂತ ಇದೆ, ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದೆ. ಏನು ತತ್ವಮಸಿ ಎಂದರೆ ಅಂತ ಯೋಚನೆ ಈಗ. ಏನು ತತ್ವಮಸಿ ಅಂದರೆ ಏನು? ತತ್ ತ್ವಂ ಅಸಿ 3 ಶಬ್ದ ಇದೆ. ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೀಯಾ ಅಂತ. ಇದೀಗ ಯಾರಿಗೊಬ್ರಿಗೆ ಹೇಳ್ತಾ ಇದ್ದೀನಿ ನಾನು ತತ್ವಮಸಿ ಅಂತ, ಅದು ನೀನಾಗಿದ್ದೀಯಾ ಅಂತ. ಅದು ನೀನಾಗಿದೆಯಾ, ನಿಜವಾಗ್ಲೂ ಅದಾಗಿದೆಯಾ ಅಂತ ಪ್ರಶ್ನೆ ಈಗ. ಯಾರೋ ಬಂದು ನನಗೆ ಹೇಳ್ತಾರೆ ತತ್ವಮಸಿ ಅಂತ ನನಗೆ ಹೇಳಿದ್ರಪ್ಪ, ಇದು ಒಪ್ಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ಯಾರು ಹೇಳ್ತಾ ಇದ್ದಾರೆ, ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಅಂದರೆ ವಾಕ್ಯದ ಕುರಿತಾದ ವಿಚಾರ ಮಾಡಬೇಕು. ಏನು ವಿಚಾರ ಅಂದರೆ ಅಂತ ಈಗ ಪ್ರಶ್ನೆ ಈಗ. ವೇದ ಏನು ಹೇಳ್ತಾ ಇದೆ? ತತ್ವಮಸಿ ಅಂತ ಹೇಳ್ಬಿಟ್ಟಿದೆ, ನೀನು ಅದಾಗಿದೆಯಾ ಅಂತ. ಆದರೆ ಶಾಸ್ತ್ರೀಯವಾಗಿ ಅದು ಸುಳ್ಳು ನೋಡಿ. ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಅದು ನೆಗೆಟ್ ಆಗ್ತಾ ಇದೆ. ಲೌಕಿಕದಲ್ಲಿ ನಾನು ಚಿದ್ರೂಪ, ನಾನು ಬ್ರಹ್ಮ ಹೆಂಗಾಗ್ಲಿಕ್ಕೆ ಸಾಧ್ಯ? ಪ್ರತ್ಯಕ್ಷದಲ್ಲಿ ಯಾವುದು ಸುಳ್ಳು ಅದನ್ನು ವೇದ ಹೇಳ್ತಾ ಇದೆ ಈಗ. ವೇದದ ಡೆಫಿನೇಷನ್ ಏನು ಹೇಳಿದೀವಿ ನಾವು? ಪ್ರತ್ಯಕ್ಷೇಣಾನು ಮಿಥ್ಯಾವ ಯಸ್ತೂಪಾಯೋನ ಬುದ್ಧತೆ ಏನಂ ವಿದಂತೆ. ಯಾವುದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಗೊತ್ತಾಗಲ್ವೋ, ಯಾವುದು ಸಿದ್ಧಿಯಾಗಲ್ವೋ ಅದು ವೇದ ಅಂತ ಹೇಳ್ತಾ ಇದ್ದೀವಿ. ಆದರೆ ನನಗೆ ಲೌಕಿಕದಲ್ಲಿ ಏನಾಗ್ತಾ ಇದೆ, ವೇದ ಹೇಳ್ತಾ ಇರೋ ಅಂಶ ನನಗೆ ತಲೆಗೆ ಹೋಗ್ತಾ ಇಲ್ಲ. ನನ್ನ ಲೌಕಿಕದಲ್ಲಿ ನನಗದು ವಿರುದ್ಧವಾಗಿ ಕಾಣ್ತಾ ಇದೆ. ಈಗ ತಾನೇ ಹೇಳಿದೆ, ನಾನು ಅನ್ಕೋತಾ ಇದ್ದೀನಿ, ನಾನು ಅದು ಅಂತ ಅನ್ಕೊಂಡು ಮತ್ತೆ ನಾನು ಅದಾಗಲ್ಲಲ್ಲ. ನಾನೇನೋ ಅನ್ಕೋತಾ ನಾನು ಬ್ರಹ್ಮ ಅಂತ, ಆದರೆ ನನ್ನ ಹೆಂಡತಿ ಅನ್ಕೊಂಡಿಲ್ವಲ್ಲ. ನಾನೇನೋ ಅನ್ಕೊಂಡಿದ್ದೀನಿ ನಾನು ಬ್ರಹ್ಮ ಅಂತ, ನನ್ನ ಮಗಳು ನನಗೆ ಅದನ್ನು ಅನ್ಕೊಂಡಿಲ್ವಲ್ಲ. ನನಗೆ ಅನ್ನಿಸ್ತಾ ಇಲ್ಲ ಉತ್ತರ ಕ್ಷಣದಲ್ಲಿ. ಹಾಗಾದರೆ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ. ಅದಕ್ಕೆ ವಿಚಾರ ಅನ್ನೋದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತ ಇದೆ, ಮೀಮಾಂಸಾ ಶಾಸ್ತ್ರದಲ್ಲಿ ಬರುತ್ತೆ. ಉಪಕ್ರಮೋಪಸಂಹಾರವು ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ. ಯಾವುದಾದ್ರು ಒಂದು ಸಬ್ಜೆಕ್ಟ್ನಲ್ಲಿ ತಾತ್ಪರ್ಯವನ್ನು ಗ್ರಹಿಸೋದು ಹೇಗೆ ಅಂತ ಪ್ರಶ್ನೆ. ಒಂದು ಪುಸ್ತಕ ಇದೆಯಪ್ಪ, ಎಷ್ಟು ದಪ್ಪ ಪುಸ್ತಕ, ಈ ಪುಸ್ತಕದ ತಾತ್ಪರ್ಯ ಏನು ಅಂತ ಹೇಳಬೇಕು. 500 ಪೇಜ್ ಇದೆ, 500 ಪೇಜನ್ನು ಓದ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಯಾರಿಗೋ ಒಬ್ಬರಿಗೆ. ಈಗ ನಾವು ಭಗವದ್ಗೀತೆ ಮೇಲೆ ನೋಡಿದ್ರೆ ಅಥವಾ ಉಪನಿಷತ್ತುಗಳ ಮೇಲೆ ನೋಡಿದ್ರೆ ಇವತ್ತು ಬೇಕಾದಷ್ಟು ಪುಸ್ತಕಗಳು ಬಂದಿದೆ. ಗೀತಾ ತಾತ್ಪರ್ಯ, ಉಪನಿಷತ್ ತಾತ್ಪರ್ಯ ಅಂತ ಪುಸ್ತಕಗಳು ಬಂದಿದೆ. ಯಾಕೆ? 108 ಉಪನಿಷತ್ತು ಓದೋಕ್ಕಾಗಲ್ಲ, ಅದರ ತಾತ್ಪರ್ಯ ಅದನ್ನು ಸಮರೈಸ್ ಮಾಡಿ ಹೇಳ್ಬಿಡಿ ಅಂತ. ಅದನ್ನು ಸಮರೈಸ್ ಮಾಡೋದು ಅಂದರೆ ಹೇಗೆ ಅಂತ ಪ್ರಶ್ನೆ. ದಟ್ ಈಸ್ ಕಾಲ್ಡ್ ವಿಚಾರ. ಉಪಕ್ರಮ ಉಪಸಂಹಾರ. ಒಂದು ಚಾಪ್ಟರ್ ತಗೋತೀನಿ ನಾನು, ಯಾವುದೋ ಒಂದು ಚಾಪ್ಟರ್ ತೆಗಿತೀನಿ.
ಮೊದಲನೇ ಅಧ್ಯಾಯನೋ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಇದೆಯಪ್ಪ. ಆ ಅಧ್ಯಾಯದ ಮೊದಲಿಗೆ ಏನು ಬಂದಿದೆ, ಆ ಚಾಪ್ಟರ್ನ ಕೊನೆಯ ಭಾಗದಲ್ಲಿ ಏನು ಬಂದಿದೆ, ಅಧ್ಯಾಯದ ಕೊನೆಯಲ್ಲಿ ಏನು ಬಂದಿದೆ, ಉಪಕ್ರಮ ಮತ್ತು ಉಪಸಂಹಾರ ಎರಡರಲ್ಲಿ ಯಾವ ವಿಚಾರ ಬಂದಿದೆ ಅಂತ ಚೆಕ್ ಮಾಡಬೇಕು. ಅಭ್ಯಾಸ, ಆ ಚಾಪ್ಟರಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ, ಈಗ ಎರಡನೇ ಅಧ್ಯಾಯ ಯಾವುದು, ಜ್ಞಾನಯೋಗ, ಸಾಂಖ್ಯಯೋಗ, ದಟ್ ಇಸ್ ಕಾಲ್ಡ್ ಜ್ಞಾನ. ಸಾಂಖ್ಯ ಅಂದರೆ ಜ್ಞಾನ. ಸೊ ಆ ಸಾಂಖ್ಯಯೋಗದಲ್ಲಿ ಏನು ಬಂದಿದೆ, ಮೊದಲಿಗೆ ಎರಡನೇ ಅಧ್ಯಾಯದ ಮೊದಲನೇ ಶುರುವಲ್ಲಿ ಸಾಂಖ್ಯ ಅಂದರೆ ಏನು ಅಂತ ಪ್ರಶ್ನೆ ಶುರು ಆಗಿದೆ. ಕೊನೆಯಲ್ಲಿ ಸಾಂಖ್ಯ ಅಂದರೆ ಏನು ಅಂತ ಮುಗಿಸಿದ್ದಾರೆ. ಅಲ್ಲಿಗೆ ಈ ಚಾಪ್ಟರ್ನ ಸಮರಿ ಏನಾಗಿರುತ್ತೆ, ಇದು ಸಾಂಖ್ಯಕ್ಕೆ ಸಂಬಂಧಪಟ್ಟಿರುವಂಥ ಅಂಶ. ಮಧ್ಯದಲ್ಲಿ ಈ ಸಾಂಖ್ಯವನ್ನು ಹೊಗಳಿದ್ದಾನೆ. ಅಭ್ಯಾಸ ಪದೇ 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 ಬಂದಿದೆ ಆ ವಿಚಾರ. ಸೊ ಅದನ್ನು ಎರಡನೇ ಅಧ್ಯಾಯ ಓದಬೇಕಾದ್ರೆಲ್ಲ ಬುದ್ಧಿ ಯಾಕೆ ಒಳ್ಳೆಯದು, ಬುದ್ಧಿ ಯಾಕೆ ಶ್ರೇಷ್ಠ, ಈ ಅಂಶಗಳೇ ಬಂದಿದೆ. ಅಪೂರ್ವತ, ಇದು ಯಾವುದೋ ಒಂದು ವಿಶಿಷ್ಟವಾಗಿರುವಂಥ ಒಂದು ಅಂಶವನ್ನು ನನಗೆ ಅದು ಬೋಧನೆ ಮಾಡ್ತಾ ಇದೆ. ಸೊ ಈ ಎಲ್ಲ ಒಂದಷ್ಟು ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತಿದೆ. ಇದರಿಂದ ಡಿಸೈಡ್ ಆಗುತ್ತೆ ಯಾವುದು ಸಮರಿ ಅಂತ. ಈ ಎಲ್ಲ ಫಾರ್ಮುಲಾ ಹಾಕಿ ಈ 6ರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದರೂ ಅದು ಸಮರಿ ಅಲ್ಲ ಅಂತ ಅಷ್ಟು ಇದಮಿತ್ತಮಾಗಿ ಫಾರ್ಮುಲಾ ಮಾಡಿದ್ದಾರೆ ಮೀಮಾಂಸದಲ್ಲಿ. ತಾತ್ಪರ್ಯ ನಿರ್ಣಾಯಕ 6 ಲಿಂಗಗಳು ಅಂತ, ಈ 6 ಲೆನ್ಸ್ಗಳು, ಈ 6 ಲೆನ್ಸಲ್ಲೂ ಅದು ಸರಿಯಾಗಿ ಬರಬೇಕು. ದಿಸ್ ಇಸ್ ವಾಟ್ ದ ಸಮರಿ ಅಂತ. ಅದು ನಿಜವಾದ ತಾತ್ಪರ್ಯವನ್ನು ನಿರ್ಣಯ ಮಾಡುತ್ತೆ ಅಂತ. ಹಾಗೆ ಈ ತತ್ವಮಸಿ ಅನ್ನುವಂಥ ಅಂಶ ಯಾವ ವಾಕ್ಯ ಬಂದಿದೆಯೋ, ಇದು ಛಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣ ಅಂತ ಒಂದು ಪ್ರಕರಣ ಇದೆ, ಒಂದು ಚಾಪ್ಟರ್. ಆ ಚಾಪ್ಟರ್ ಒಳಗಡೆಗೆ ಇದು ಬಂದಿದೆ. ಈ ಉಪಕ್ರಮೋಪಸಂಹಾರಗಳನ್ನೆಲ್ಲ ನಾನು ಆ ಚಾಪ್ಟರ್ಗೆ ಲೆನ್ಸನ್ನಿಟ್ಟಾಗ ಈ ಸದ್ವಿದ್ಯಾ ಪ್ರಕರಣಗಳಲ್ಲಿ ಇದು ಬ್ರಹ್ಮನ ಕುರಿತಾದಂಥ ಒಂದು ಚಾಪ್ಟರ್ ಇದು. ಹಾಗಾಗಿ ಈ ಚಾಪ್ಟರ್ನ ಕಂಪ್ಲೀಟ್, ಇದು ಹಿಂದಿನ ಚಾಪ್ಟರು ಇದ್ರ ಮುಂದಿನ ಚಾಪ್ಟರ್ ಎಲ್ಲ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ತತ್ವಮಸಿ ಅನ್ನೋದ್ರಿಂದ ಇದು ತತ್ ಅಂತ ಏನು ಹೇಳ್ತಾ ಇದೆಯೋ ಅದು ಜೀವನನ್ನು ಹೇಳ್ತಾ ಇದೆ, ತ್ವಂ ಅಂತ ಏನು ಹೇಳ್ತಾ ಇದೆ ಅದು ಬ್ರಹ್ಮನನ್ನು ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ವಿಚಾರವನ್ನು ಮಾಡಬೇಕಾದ್ರೆ ಇದರ ಪೂರ್ವಾಪರ ವಿಮರ್ಶೆಗಳನ್ನು ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಒನ್ ಮೆಥಡಾಲಜಿ. ದಿಸ್ ಇಸ್ ಅ ಮೆಥಡಾಲಜಿ ಟು ಅಂಡರ್ಸ್ಟ್ಯಾಂಡ್ ದ ವೇದಾಸ್. ಪ್ರಕರಣಗಳನ್ನು ನೋಡಿ ತೀರ್ಮಾನ ಮಾಡಬೇಕು ಅಂತ. ಯಾವುದೋ ಒಂದು, ನಾನು ಮೊನ್ನೆ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೇನು, ಒಂದು ಊಟಕ್ಕೆ ಕೂತಿರ್ತಾನೆ ಗಂಡ, ಸೈಂಧವ ಮಾನಯ ಅಂತ ಹೇಳ್ತಾನೆ. ಸೈಂಧವ ಅಂತಂದರೆ ಉಪ್ಪು, ಏನೋ ಸಾರಿಗೋ ಮೊಸರನ್ನಕ್ಕೆ ಉಪ್ಪು ಬೇಕಾಗಿರುತ್ತೆ. ಗಂಡ ಹೇಳ್ತಾನೆ ಸೈಂಧವ ಮಾನಯ ಅಂತ. ಹೆಂಡತಿ ಹೋಗ್ಬಿಟ್ಟು ಕುದುರೆ ತಂದ್ಬಿಡ್ತಾನೆ. ಸೈಂಧವ ಅಂದ್ರೆ ಕುದುರೆ ಅಂತಲೂ ಅರ್ಥ ಇದೆ. ಈಗ ಗಂಡ ಕೇಳಿದ್ದು ಉಪ್ಪೋ ಕುದುರೆನೋ ಅಂತ ಹೆಂಗೆ ಡಿಸೈಡ್ ಮಾಡೋದು? ಹೆಂಡತಿ ಸಿಚುವೇಶನ್ ನೋಡಿ ಡಿಸೈಡ್ ಮಾಡಬೇಕು. ಊಟಕ್ಕೆ ಕೂತಾಗ ಯಾರು ಕುದುರೆ ಕೇಳಲ್ಲ, ಉಪ್ಪು ಕೇಳ್ತಾರೆ ಅಂತ ಸಿಚುವೇಶನ್. ದಿಸ್ ಇಸ್ ಕಾಲ್ಡ್ ಪ್ರಕರಣ ಅರ್ಥವನ್ನು ನೋಡೋದು ಹೇಗೆ ಅಂತ. ಹಾಗೆ ಇಲ್ಲಿ ತತ್ವಮಸಿ ಅನ್ನೋ ವಾಕ್ಯ ಎಲ್ಲಿ ಬಂದಿದೆಯೋ ಆ ಸಿಚುವೇಶನ್, ಯಾವ ಸಿಚುವೇಶನ್ ಹೇಳಿದ್ದಾರೆ ಅಂದರೆ ಈ ಜೀವಬ್ರಹ್ಮನ ಐಕ್ಯಕ್ಕೆ ಕುರಿತಾದಂಥ ಪ್ರಕರಣ ಅದು. ಹಾಗಾಗಿ ತತ್ ತ್ವಮ್ಮನಲ್ಲಿ ಜೀವಬ್ರಹ್ಮ ಅಂತ ಅರ್ಥ ಮಾಡಬೇಕು ಅಂತ. ದಿಸ್ ಇಸ್ ಒನ್ ಮೆಥಡಾಲಜಿ. ಎರಡನೇ ಮೆಥಡಾಲಜಿ ಇದೆ, ಅದನ್ನು ಶಬ್ದ ಪ್ರಾಮಾಣ್ಯ ಅಂತ ಕರಿತೀವಿ, ಶಬ್ದ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಘಟ ಕಲಶಃ ಅಂತ ಒಂದು ಉದಾಹರಣೆ ಇದೆ, ಅಥವಾ ದಶರಥ ಪುತ್ರ ರಾಮ ಅಂತ ಇದೆ. ದಶರಥ ಪುತ್ರ ರಾಮ ಅಂತ ಸ್ವಲ್ಪ ಸಂಸ್ಕೃತದ ವಿಚಾರ ಇದು. ಶಬ್ದ ಸಾಮರ್ಥ್ಯ ಅನ್ನೋದು ಹೆಂಗೆ ಅಂತ ಪ್ರೂವ್ ಮಾಡೋಕ್ಕೆ. ದಶರಥ ಪುತ್ರ ಅಂತ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ, ರಾಮ ಅಂತ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಸಮಾನ ವಿಭಕ್ತಿಯಲ್ಲಿ ಸಮಾನ ವಚನದಲ್ಲಿದ್ದಾಗ ಅದನ್ನು ಅಭೇದಾರ್ಥವನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವ್ಯಾಕರಣದ ನಿಯಮ ಇದೆ. ಏನು ಫೇಮಸ್ ಶ್ಲೋಕ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ಶ್ಲೋಕ ಇದೆಯಪ್ಪ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ಎಲ್ಲ ಒಂದೇ ವಿಭಕ್ತಿಯಲ್ಲಿ ಒಂದೇ ವಚನದಲ್ಲಿದೆ. ಅಥವಾ ಇನ್ಯಾವುದಾದ್ರು ಒಂದಷ್ಟು ಶ್ಲೋಕಗಳನ್ನು ನಾವು ನೋಡಿದ್ರೆ ಸಮಾನ ವಿಭಕ್ತಿಯಲ್ಲಿರುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಪದಾರ್ಥ ಜ್ಞಾನಪೂರ್ವಕಂ ವಾಕ್ಯಾರ್ಥ ಜ್ಞಾನಂ ಅಂತ ಒಂದು ವ್ಯಾಕರಣದ ನಿಯಮ. ಏನಂದರೆ ಒಂದು ವಾಕ್ಯದಲ್ಲಿ ಯಾವ ಪದಗಳಿದೆಯಲ್ಲ ಆ ಪದಗಳ ಬಗ್ಗೆ ಫಸ್ಟು ಪದಾರ್ಥ ಜ್ಞಾನವನ್ನು ತಿಳ್ಕೋಬೇಕು. ಆ ಪದಗಳ ಅರ್ಥಗಳ ಜ್ಞಾನ ತಿಳ್ಕೊಳ್ಳೋದ್ರಿಂದ ನಿಜವಾದ ವಾಕ್ಯದ ಅರ್ಥ ಏನು ಅಂತ ಡಿಸೈಡ್ ಆಗುತ್ತೆ. ಹಾಗಾಗಿ ಸಂಸ್ಕೃತ ವ್ಯಾಕರಣದ ಪ್ರಕಾರ ಸಮಾನ ವಿಭಕ್ತಿಯಲ್ಲಿ ಸಮಾನ ವಚನದಲ್ಲಿ ಯಾವುದಿದೆಯೋ ಅದು ಅಭೇದವನ್ನು ಹೇಳುತ್ತೆ. ಅಂದ್ರೇನು ಅಭೇದ ಹೇಳ್ತಾ ಇದೆ ಅಂದರೆ, ದಶರಥ ಪುತ್ರ ರಾಮ ಅಂದರೆ ದಶರಥ ಪುತ್ರ ಯಾರೊಬ್ಬ ಬೇರೆ ಇದ್ದಾನೆ, ರಾಮ ಯಾರೋ ಬೇರೆ ಅಂತ ಆಗಲ್ಲ.
ದಶರಥ ಪುತ್ರ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ, ರಾಮ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಹಾಗಾಗಿ ದಶರಥ ಪುತ್ರ ಅಂದರೆ ರಾಮನೇ, ಅಭೇದ ವಿಚಾರ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ. ವಸುದೇವನ ಮಗ ಯಾರೋ ಒಬ್ಬ ಇದ್ದಾನೆ, ಕಂಸನನ್ನು ಸಾಯಿಸಿದವನು ಯಾರೋ ಇದ್ದಾನೆ, ಬೇರೆಯವನಿದ್ದಾನೆ ಅಂತ ಅರ್ಥ ಆಗಲ್ಲ. ಎರಡು ಸಮಾನ ವಿಭಕ್ತಿಯಲ್ಲಿರೋದ್ರಿಂದ ಇದು ಯಾವುದೋ ಅದು ಅವನೇ ಅಂತ ಡಿಸೈಡ್. ಹಾಗೆ ತತ್ ಅನ್ನೋದು ಕೂಡ ಏಕವಚನದಲ್ಲಿದೆ, ತ್ವಂ ಅನ್ನುವಂಥದ್ದು ಕೂಡ ಏಕವಚನದಲ್ಲಿದೆ, ಎರಡು ಸಮಾನ ವಿಭಕ್ತಿಗಳಲ್ಲಿದೆ. ಹಾಗಾಗಿ ತತ್ ತ್ವಂ ಅಸಿ ಅನ್ನೋದಕ್ಕೆ ಜೀವ ನಾನು ಯಾರಿದ್ದೀನೋ, ನಾನು ಬ್ರಹ್ಮ ಆಗಿದ್ದೀನಿ, ನೀನು ಬ್ರಹ್ಮ ಆಗಿದ್ದೀಯಾ ಅಂತಲೇ ಅರ್ಥ ಆಗುತ್ತೆ ಹೊರತು ನೀನು ರಾಮಮೋಹನ್ ಆಗಿದೆಯಾ, ನೀನು ವೆಂಕಟೇಶ್ ಆಗಿದೆಯಾ, ನೀನು ಇನ್ಯಾರೋ ಕೇಶವ ಪ್ರಸಾದ್ ಆಗಿದೆಯಾ ಅಂತ ಅರ್ಥ ಬರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ವಾಕ್ಯಾರ್ಥಶ್ಚ ವಿಚಾರ್ಯತಾಂ. ಈ ವಾಕ್ಯಗಳು ಅಂತ ಯಾವುದು ಬಂದಿದೆಯೋ, ಮಹಾವಾಕ್ಯಗಳು ಅಂತ, ಅದರ ಕುರಿತಾದ ಸರಿಯಾದ ವಿಚಾರವನ್ನು ಮಾಡಬೇಕು ಅಂತ. ಶ್ರುತಿಶಿರ ಪಕ್ಷ ಸಮಾಶ್ರಯತಾಂ ಅಂತ ಮುಂದಿನ ಮೆಟ್ಲು. ಅಂದ್ರೇನು? ಈ ವಾಕ್ಯಾರ್ಥಗಳ ವಿಚಾರವನ್ನು ಮಾಡಬೇಕಾದ್ರೆ ತಾತ್ಪರ್ಯ ಏನೋ ಗೊತ್ತಾಗ್ಬಿಡತ್ತೆ. ಇದು ಈ ಮಂತ್ರದ ಅರ್ಥ ಇದು, ಈ ಒಂದು ಗೀತೆಯ ತಾತ್ಪರ್ಯ ಇದು ಅಂತ ನನಗೆ ಗೊತ್ತಾಗ್ಬಿಡತ್ತೆ. ಆದರೆ ತುಂಬ ಜನಗಳಲ್ಲಿ ನೋಡ್ತೀವಿ ನಾವಿದು ಸೋಕಾಲ್ಡ್ ಮಾಡರ್ನ್ ಫಿಲಾಸಫರ್ಸು ಸ್ಕಾಲರ್ಸ್ ಮಾಡುವಂತಹ ಉದ್ದಟತನ, ಮೂರ್ಖತೆ ಏನು ಅಂದರೆ ಇದು ಅಂತ. ಏನಂದರೆ ಗೀತೆ ಎಲ್ಲ ಬರೆದಾದ್ಮೇಲೆ ನನಗೆ ಕಂಡ ಹಾಗೆ ಗೀತೆ ಏನು ಅಂತ ಬರೆಯೋದು ಇನ್ನೊಂದು, ಅದಕ್ಕೆ ಇನ್ನೊಂದು ಪುಸ್ತಕ ಬರೀತಾರೆ. ನನ್ನ ದೃಷ್ಟಿಯಲ್ಲಿ ಭಗವದ್ಗೀತೆ ಅಂತ ಒಂದು ಪುಸ್ತಕ ಬರೀತಾರೆ, ನನ್ನ ದೃಷ್ಟಿಯಲ್ಲಿ ಕಠೋಪನಿಷತ್ ಅಂತ ಪುಸ್ತಕ ಬರೀತಾರೆ. ಇದನ್ನು ಶಂಕರಾಚಾರ್ಯ ಹೇಳ್ತಾರೆ, ಇದು ಮೂರ್ಖತೆ ಅಂತ. ಶ್ರುತಿಶಿರ ಪಕ್ಷ ಸಮಾಶ್ರಯತಾಂ. ವೇದಗಳು ಅದರ ತಾತ್ಪರ್ಯವನ್ನು ಡಿಸೈಡ್ ಮಾಡಿದೆ ಆಲ್ರೆಡಿ. ಅದರ ತಾತ್ಪರ್ಯವನ್ನು ನಾನು ಒಪ್ಕೋಬೇಕೇ ಹೊರತು ಅವ್ರು ಏನಾದ್ರು ಹೇಳಿ ನನಗಂತೂ ಹೀಗನ್ಸುತ್ತೆ, ಇದಕ್ಕೆ ಅವಕಾಶ ಇಲ್ಲ ವೇದಗಳಲ್ಲಿ ಅಂತ. ವೇದ ಏನು ಹೇಳಿದೆಯೋ, ವೇದದ ನಿಜವಾದ ತಾತ್ಪರ್ಯ ಯಾವುದು ಅಂತಿದೆಯೋ ಅದನ್ನೇ ಒಪ್ಕೋಬೇಕೇ ಹೊರತು ನನಗೆ ಹೀಗನ್ಸುತ್ತೆ ಅನ್ನೋದನ್ನು ಒಪ್ಕೋಬಾರ್ದು, ಅದನ್ನು ನಾನು ಆಶ್ರಯಿಸಬಾರ್ದು ಅನ್ನೋ ಅಂಶವನ್ನು ಹೇಳ್ತಾ ಇದೆ. ವೇದಾಂತದ ತಾತ್ಪರ್ಯ ಯಾವುದಿರುತ್ತೋ ಅದನ್ನೇ ನಾನು ಆಶ್ರಯಿಸಬೇಕು, ಅದನ್ನೇ ಹೇಳ್ತಾ ಇದ್ದಾರೆ. ಶ್ರುತಿಶಿರ ಪಕ್ಷ ಸಮಾಶ್ರಯತ. ಶ್ರುತಿಶಿರ ಅಂತಂದರೆ ಉಪನಿಷತ್ತುಗಳು, ಉಪನಿಷತ್ತಿನ ಪಕ್ಷ ಯಾವುದೋ ಅದನ್ನೇ ನಾನು ಆಶ್ರಯಿಸಬೇಕು. ಯಾರೋ ಇವ್ರು ತುಂಬ ಚೆನ್ನಾಗಿ ಪ್ರವಚನ ಹೇಳ್ತಾರೆ, ಇವ್ರು ಹೇಳಿದ್ದು ಚೆನ್ನಾಗಿದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಅವ್ರು ಚೆನ್ನಾಗಿ ಮಾತಾಡಿರ್ಬೋದು, ಅದು ಬೇರೆ ವಿಚಾರ. ಆದರೆ ಪಕ್ಷ ಯಾವುದನ್ನು ನಾನು ಡಿಸೈಡ್ ಆಗಬೇಕು ಅಂದರೆ ಉಪನಿಷತ್ತಿನ ಪಕ್ಷ ಯಾವುದೋ ಅದನ್ನೇ ನಾನು ಒಪ್ಕೋಬೇಕು ಅಂತ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಏನು, ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿತ್ತು ಮೂರ್ಖವದು ಉಪೇಕ್ಷಣೀಯ ಅಂತ. ಅಸಂಪ್ರದಾಯವಿತ್ತಾದರೆ, ಯಾರು ಸಂಪ್ರದಾಯಬದ್ಧವಾಗಿ ಅಧ್ಯಯನ ಮಾಡಿಲ್ವೋ ಅವನನ್ನು ಮೂರ್ಖನ ಹಾಗೆ ತಿರಸ್ಕರಿಸಿ ಅಂತ. ಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡಿರ್ಬೋದು ಅವನು ಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡಿದ್ದವನು ಏನು ಮಾಡ್ತಾನೆ ಅಂದರೆ ಈ ಕೆಲಸ ಮಾಡ್ತಾನೆ, ತರಲೆ ಕೆಲಸ. ನನಗೇನೋ ಕೃಷ್ಣ ಈ ಶ್ಲೋಕ ಹೇಳಬಾರ್ದಿತ್ತು ಅನ್ಸುತ್ತೆ, ನನಗೇನೋ ವ್ಯಾಸರು ಇದು ಮಾಡಬಾರ್ದಿತ್ತು ಅನ್ಸುತ್ತೆ ಅಂತ ಇವನು ಬುದ್ಧಿ ಉಪಯೋಗಿಸ್ತಾನಲ್ಲಿ. ತುಂಬ ದೊಡ್ಡ ದೊಡ್ಡ ಸ್ಕಾಲರ್ಗಳು ಈ ತಪ್ಪು ಮಾಡೋದನ್ನು ನಾವು ಗಮನಿಸ್ತೀವಿ. ಯಾರನ್ನೋ ಕರೆದು ಭಗವದ್ಗೀತೆ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಭಗವದ್ಗೀತೆ 18 ಅಧ್ಯಾಯ ಬೇಕಾಗಿರಲಿಲ್ಲ, ನನ್ನ ಪ್ರಕಾರ ಒಂದು 6 ಅಧ್ಯಾಯ ಸಾಕಿತ್ತು ಅಂತ. ಅಂದರೆ ನೀನು ಶಂಕರಾಚಾರ್ಯರದೋ ನೀನು ವ್ಯಾಸರದೋ ಸ್ಥಿತಿಯಲ್ಲಿ ನಿಂತ್ಕೊಂಡು ನೀನು ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ ತಪ್ಪು ಅಂತ. ಈಗ ಅದನ್ನು ನಾನು ಜಡ್ಜ್ ಮಾಡ್ತಾ ಇದ್ದೀನಿ. ಈಗ ಇದು ಬೇಕಾಗಿರಲಿಲ್ಲ, ಇದು ಬೇಡ ಆಗಿತ್ತು ಅಂತ ನಾವು ವಿಮರ್ಶೆ ಮಾಡೋದು, ಅದು ಮಾಡಬಾರ್ದು ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಶ್ರುತಿಶಿರ ಪಕ್ಷ ಸಮಾಶ್ರಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ. ದುಸ್ತರ್ಕ, ಕುತರ್ಕವನ್ನು ಮಾಡಬೇಡ ಅಂತ. ಏನು ಕುತರ್ಕ ಅಂದರೆ, ಈ ಜಗತ್ತಿಗೆ ಆಧಾರವಾಗಿರುವಂಥದ್ದು ಯಾವುದು, ಸರ್ವಾಧಾರ ವಸ್ತು ಯಾವುದು ಅಂತ ಒಂದು ಜಿಜ್ಞಾಸೆ ನಡೀತಾ ಇದೆ. ಒಂದು ವಿಚಾರ, ಒಂದು ಪ್ರಶ್ನೆ ಬಂದಿದೆ ಎಲ್ರಿಗೂ. ಇಡೀ ಜಗತ್ತಿಗೆ ಆಧಾರಭೂತವಾಗಿರುವಂಥದ್ದು ಯಾವುದು ಅಂತ, ಸರ್ವಾಧಾರ ವಸ್ತು ಯಾವುದು ಅಂತ. ಅದಕ್ಕೆ ನಾನು ಗುರು ಶಿಷ್ಯನಿಂದ ಶುರು ಮಾಡ್ತಾನೆ. ನಿನಗೆ ಆಧಾರ ಯಾವುದು? ನನಗೆ ಆಧಾರ ಪೀಠ. ಪೀಠಕ್ಕೆ ಆಧಾರ ಯಾವುದು? ನೆಲ. ಈ ಭೂಮಿಗೆ ಆಧಾರ ಯಾವುದು? ಇನ್ಯಾವುದೋ ಪ್ಲಾನೆಟರಿ ಸಿಸ್ಟಮ್. ಆ ಪ್ಲಾನೆಟರಿ ಸಿಸ್ಟಮ್ಗೆ ಯಾವುದೋ ಆಧಾರ, ಯಾವುದೋ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಇನ್ಯಾವುದೋ, ಅದಕ್ಕೆ ಇನ್ಯಾವುದೋ, ಅದಕ್ಕೆ ಇನ್ಯಾವುದೋ, ಎಲ್ಲ ಹೋಗಿ 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 ಎಲ್ಲಿಗೆ ನಿಲ್ಲುತ್ತೆ? ಬ್ರಹ್ಮನಿಗೆ ಬಂದು ನಿಲ್ಲುತ್ತೆ. ಇದು ಬ್ರಹ್ಮ ಎಲ್ಲದಕ್ಕೂ ಆಧಾರ. ಬ್ರಹ್ಮನಿಗೆ ಯಾವುದು ಆಧಾರ ಅಂತ ಈಗ ಪ್ರಶ್ನೆ ಮಾಡೋದಂತ ಶಿಷ್ಯ. ಇದು ಹೆಂಗಿದೆ ಅಂತ. ಜಗತ್ತಿನಲ್ಲಿ ಎಲ್ಲದಕ್ಕೂ ಆಧಾರ ಯಾವುದು ಅಂತ ಪ್ರಶ್ನೆ ಶುರು ಆಗಿರೋದು. ಸರ್ವಾಧಾರ ಯಾವುದು ಅಂತ ಕೇಳಿದ ಪ್ರಶ್ನೆಗೆ
ಉತ್ತರಕ್ಕೆ ಬಂದು ನಿಂತಾಗ ಮತ್ತು ಅದಕ್ಕೆ ಆಧಾರ ಯಾವುದು ಅಂತ ಯೋಚನೆ ಮಾಡಿದ್ರೆ ಅದು ಕುತರ್ಕ ಅಂತ. ಪ್ರಶ್ನೆಗೆ ಒಂದು ಲಿಮಿಟೇಷನ್ ಇದೆ. ನನ್ನ ಪ್ರಶ್ನೆ ಏನು ಕೇಳಿದ್ದೀನಿ, ಸರ್ವಾಧಾರ ವಸ್ತು ಯಾವುದು ಅಂತ. ಸರ್ವಾಧಾರ ವಸ್ತು ಯಾವುದು ಅಂತ ಹೇಳಿದ ಮೇಲೆ ಮತ್ತು ಅದಕ್ಕೆ ಯಾವುದು ಆಧಾರ ಅಂತ ಯೋಚನೆ ಮಾಡೋಕ್ಕಿರಲ್ಲ. ದಿಸ್ ಇಸ್ ಕಾಲ್ಡ್ ದುಸ್ತರ್ಕ, ಕುತರ್ಕ ಮಾಡೋದು ಅಂತ. ಅದಕ್ಕೆ ತರ್ಕದಲ್ಲಿ 3 ಥರ. ಯಾವ್ಯಾವುದು? ವಾದ, ಜಲ್ಪ, ವಿತಂಡ ಅಂತ 3 ಥರ ಒಂದು ವಿಚಾರವನ್ನು ಮಾಡುವಂಥದ್ದು ಅಂತ. ವಾದ ಅಂದ್ರೇನು? ತತ್ವಬುಭುತ್ಸುಕತಾ ವಾದ. ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ. ಆ ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಯಾವುದೋ ಒಂದು ತತ್ವವನ್ನು ತಿಳ್ಕೋಬೇಕು ಅಂತ ಆ ಕಡೆ ಇರೋನಿಗೂ ಇದೆ, ಈ ಕಡೆ ಇರೋನಿಗೂ ಇದೆ. ಆ ತತ್ವವನ್ನು ತಿಳ್ಕೋಬೇಕು, ಯಾವುದೋ ಒಂದು ಅಂಶವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಆರ್ಗ್ಯೂ ಮಾಡ್ತಾ ಇದ್ರೆ ಅದು ವಾದ. ಎರಡನೇದು ಜಲ್ಪ, ವಿಜಿಗೀಷು ಕಥಾ ಜಲ್ಪ ಅಂತ. ಈ ಆರ್ಗ್ಯುಮೆಂಟಿನ ಎಂಡ್ ರಿಸಲ್ಟ್ ಏನು ಅಂದರೆ ನಾನು ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ತಿಳ್ಕೊಳ್ಳೋದೇನು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ನಾನು ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಹಾಗೆ ನಾನು ಕಾನ್ವರ್ಸೇಷನ್ ಮಾಡ್ತಾ ಇದ್ದರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಜಲ್ಪ. ವಿತಂಡ, ಸ್ವಪಕ್ಷ ಸ್ಥಾಪನಾಹೀನ. ತುಂಬ ಕಡೆಗಳಲ್ಲಿ ಆಗೋದು ವಿತಂಡ ಇವತ್ತು. ನಂದೇನು ಅಂತ ನಾನು ಹೇಳಲ್ಲ, ನಿಮ್ಮದು ತಪ್ಪು, ನಿಮ್ಮದು ತಪ್ಪು, ನಿಮ್ಮದು ತಪ್ಪು, ನಿಮ್ಮದು ತಪ್ಪು, ನಿಮ್ಮದೇನು, ನಮ್ಮದೇನಿಲ್ಲ, ನಿಮ್ಮದು ತಪ್ಪು. ನಮ್ಮ ಹೆಚ್ಚಿನ ಆರ್ಗ್ಯುಮೆಂಟ್ಗಳಲ್ಲಿ ಇವತ್ತು ಸ್ವಪಕ್ಷ ಸ್ಥಾಪನಾಹೀನ, ನನ್ನದು ಯಾವುದು ಅಂತ ಏನು ಹೇಳಲ್ಲ. ತುಂಬ ಜನ ಸೆಲೆಬ್ರಿಟಿಗಳು ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ಯಾವುದೋ ಒಂದು ಗೌರ್ಮೆಂಟ್ ಬಿಲ್ ಪಾಸ್ ಆದ ತಕ್ಷಣ ಅವ್ರ ವಿಚಾರ ಹೇಳಲ್ಲ ಅವರು. ಇದು ತಪ್ಪು, ಮೋದಿ ಹೀಗೆ ಮಾಡ್ತಾ ಇರೋ ತಪ್ಪು, ಬಿಲ್ ಕ್ಲಿಂಟನ್ ಮಾಡಿದ ತಪ್ಪು, ಇನ್ನೊಬ್ಬರು ಮಾಡಿದ ತಪ್ಪು, ಇವರು ಎಲ್ಲ ತಪ್ಪು ತಪ್ಪು ತಪ್ಪು. ನಿಮ್ದು ಯಾವುದು ಸರಿ ಅದನ್ನು ಹೇಳಲ್ಲ ನಾವು. ತುಂಬ ಯಾರೋ ಒಬ್ಬ ಮೊನ್ನೆ ನೋಡ್ತಾ ಇದ್ದೆ, ಅದು ಚೇತನ್ ಅಹಿಂಸಾ ಫಿಲಮ್ ಆ್ಯಕ್ಟರ್. ನೀನು ಏನು ಅಧ್ಯಯನ ಮಾಡಿದ್ಯಪ್ಪ? ನಿನಗೆ ಯಾವ ಫಿಲಾಸಫಿ ಗೊತ್ತಿದೆ? ನಿನಗೆ ಯಾವ ರಿಚುವಲ್ಸ್ ಗೊತ್ತಿದೆ? ನಿನಗೆ ಯಾವ ರಿಲಿಜನ್ ಗೊತ್ತಿದೆ? ಏನೂ ಇಲ್ಲ. ಮಾಡಿರೋದು 2 ಫಿಲಮು, 3 ಫಿಲಮ್ ಮಾಡಿದ್ದಾನೆ. ಅವನು ಇವತ್ತು ಜಗತ್ತಿನ ಯಾವ ಸಬ್ಜೆಕ್ಟ್ ಮಾತಾಡಿ ಅದರ ಬಗ್ಗೆ ಇದು ಸರಿ ಇಲ್ಲ ಅಂತ, ನಿಂದು ಯಾವುದು ನಂದು ಅವನದೇನು ಹೇಳಲ್ಲ. ಬೇರೆದನ್ನು ನೆಗೆಟ್ ಮಾಡೋದಷ್ಟೇ ಕೆಲಸ. ಅದರಿಂದನೇ ಪ್ರಸಿದ್ಧ ಅವನಿವತ್ತು. ದಿಸ್ ಇಸ್ ಕಾಲ್ಡ್ ಸ್ವಪಕ್ಷ ಸ್ಥಾಪನಾಹೀನ. ನಂದು ಯಾವುದು ಅಂತ ನಾನು ಹೇಳಲ್ಲ, ಬರೀ ಬೇರೆಯವ್ರ ತಪ್ಪನ್ನು ಮಾತ್ರ ಗುರುತಿಸ್ತೀನಿ ಅಂತ. ಇದನ್ನು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ದುಸ್ತರ್ಕಾತ್ ಸುವಿರಮ್ಯತಾಂ. ಇಂತಹ ತರ್ಕವನ್ನು ಮಾಡೋದು ನಿಲ್ಲಿಸಬೇಕು. ಹಾಗಾದರೆ ಯಾವ ತರ್ಕವನ್ನು ಮಾಡಬೇಕು ಅಂತ ಮುಂದಿನ ಅಂಶ ಹೇಳ್ತಾ ಇದ್ದಾರೆ. ಶ್ರುತಿಮತಸ್ತರ್ಕೋನುಸಂಧೀಯತಾಂ. ತರ್ಕ ಮಾಡಬೇಡವಾ? ಇಲ್ಲ, ಮಾಡಬೇಕು. ನೀನು ದುಸ್ತರ್ಕ ಮಾಡಬೇಡ. ಆದರೆ ಯಾವುದನ್ನು ಮಾಡಬೇಕು? ಉಪನಿಷತ್ ವಾಕ್ಯ ಹೇಳುತ್ತೆ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿದಿತ್ಯಾಸಿತವ್ಯ ಅಂತ. ಉಪನಿಷತ್ತೇ ಹೇಳ್ತಾ ಇದೆ ಮಂತವ್ಯ, ಮನನ ಅಂದ್ರೇನು? ತರ್ಕ ಮಾಡಬೇಕು ಅಂತ. ಪರಿಪ್ರಶ್ನೆಗಳನ್ನು ಮಾಡಿ 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 ನಿನ್ನ ನಿನ್ನ ಬುದ್ಧಿಗೆ ಸರಿಯಾಗಿ ಒರೆಗಲ್ಲಿಗೆ ಹಚ್ಚಿ ನಿನ್ನ ಬುದ್ಧಿಯನ್ನು ಸರಿಯಾಗಿ ಯೋಚನೆ ಮಾಡಬೇಕು. ಸತ್ಯ ಯಾವುದು, ಅಸತ್ಯ ಯಾವುದು ಅಂತ ಯೋಚನೆ ಮಾಡಬೇಕು. ನೀನು ಆತ್ಮನ ಕುರಿತ ನೀನು ತರ್ಕವನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಮ್ಮ ತರ್ಕ ಶ್ರುತ್ಯರ್ಥ ಸಹಕಾರಿಯಾಗಿರಬೇಕೇ ಹೊರತು ಶ್ರುತ್ಯರ್ಥ ವಿರುದ್ಧವಾಗಿರಬಾರ್ದು ಅಂತ. ಅಂದರೆ ಶ್ರುತಿಯಿಂದ ಏನು ಅರ್ಥ ಬರಬೇಕಾಗಿತ್ತೋ ಆ ಅರ್ಥ ಬರಲಿ, ಆ ಅರ್ಥ ಯಾವುದು ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ತರ್ಕ ಹೊರಡಬೇಕೇ ಹೊರತು ವೇದಗಳು ತಪ್ಪು ಅಂತ ಶುರು ಮಾಡೋದಲ್ಲ ಅಂತ. ವೇದಗಳಲ್ಲಿ ಏನು ಹೇಳಿದೆಯೋ ಆ ಅರ್ಥವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ತರ್ಕವನ್ನು ಮಾಡಬೇಕು ಅಂತ. ಮುಂದಿನ ಲೈನು ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ. ಬ್ರಹ್ಮ ಅಸ್ಮಿ ಇತಿ ವಿಭಾವ್ಯತಾಂ. ನಾನು ಬ್ರಹ್ಮ ಅಂತ ಅಂದ್ಕೊಳ್ಳಿಕ್ಕೆ ಶುರು ಮಾಡಬೇಕಂತ. ಹಾಗೆ ನಾನು ತಿಳ್ಕೊಬೇಕಂತ. ನಾನು ಬ್ರಹ್ಮ ಅಂತ ನಾನು ತಿಳ್ಕೋಬೇಕು. ಬ್ರಹ್ಮಾಸ್ಮಿ ಇತಿ ವಿಭಾವ್ಯತಾಂ. ನಾನು ಬ್ರಹ್ಮ ಆಗಿದ್ದೀನಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದೆ. ಇದೇನು ಅಂದರೆ, ಇಷ್ಟೊತ್ತು ತನಕ ನೀನು ಶ್ರುತ್ಯರ್ಥ ವಿಚಾರವನ್ನು ಮಾಡಿದೆ, ಶ್ರುತಿಶಿರವಾದ ಪಕ್ಷವನ್ನೇ ನೀನು ಒಪ್ಕೊಂಡೆ, ಎಲ್ಲ ಹೌದು. ಯಾವುದೋ ಅಹಂ ಬ್ರಹ್ಮಾಸ್ಮಿ, ಅಹಂ ಅಂದರೆ ಏನು ಅಂತ ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ಇಷ್ಟೋ ತನಕ ವಾಕ್ಯಾರ್ಥ ವಿಚಾರಗಳನ್ನು ಮಾಡಿದ್ವಿ. ಆದರೆ ವಾಕ್ಯಾರ್ಥ ವಿಚಾರ ಮಾಡಿಕೊಂಡಿದ್ದು ಅಲ್ಲಿಗೆ ಮುಗಿಯಲ್ಲ. ಅದು ಅನುಭವಾತ್ಮಕವಾಗಿ ಕನ್ವರ್ಟ್ ಆಗಬೇಕು ಆ ವಿಚಾರ.
ಅದನ್ನು ಹೇಳ್ತಾ ಇದ್ದಾರೆ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ. ನಾನು ಯಾವುದನ್ನು ಫಿಲಾಸಫಿಕಲಿ ಓದಿದ್ನೋ, ಯಾವುದನ್ನು ಥಿಯರಿಟಿಕಲಾಗಿ ಓದಿದ್ನೋ ಅದನ್ನು ಎಕ್ಸ್ಪೀರಿಯನ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸಕ್ಕರೆ ಎದುರುಗಡೆ ಇಟ್ಟಿದ್ದಾರೆ, ಇದು ಸಿಹಿಯಾಗಿದೆ, ಇದು ಸಿಹಿಯಾಗಿದೆ, ಸಿಹಿಯಾಗಿದೆ. ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳೋದ್ರಿಂದ ಸಕ್ಕರೆ ಸಿಹಿ ಆಗಲ್ಲ. ಸಕ್ಕರೆಯನ್ನು ನಾನು ತಿಂದಾಗಲೇ ಸಕ್ಕರೆಯ ಸಿಹಿ ಏನು ಅಂತ ಗೊತ್ತಾಗೋದು. ತುಂಬ ಜನ ಹೇಳ್ತಾರೆ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಆಗಿದ್ದೀನಿ, ನಾನು ಅನ್ಕೋತಾ ಇದ್ದೀವಿ ನಾವು. ಇಷ್ಟೊತ್ತು ತನಕ ವೇದಾರ್ಥ ನಾನು ಚಿಕ್ಕ ವಯಸ್ಸಿನಿಂದ ಶುರು ಮಾಡಿ ಇಷ್ಟೋ ತನಕ ಕೇಳ್ತಾನೆ ಇದ್ದೀನಿ ಈ ವಾಕ್ಯವನ್ನು, ಅಹಂ ಬ್ರಹ್ಮಾಸ್ಮಿ, ಆದರೆ ನನಗಿದೂ ಅನುಭವ ಆಗಿಲ್ಲ. ಆ ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನಾನು ಅಂತ. ಯಾರಿಗೋ ಒಬ್ಬನಿಗೆ ಒಂದು ಕಾಡಿಗೆ ಹೋಗಿದ್ದಂತೆ ಸೌದೆ ತರಲಿಕ್ಕೆ ಅಂತ. ಹುಲಿ ನೋಡ್ಬಿಟ್ಟಂತ ಅವನು. ಅಕಸ್ಮಾತಾಗಿ ಎಲ್ಲೋ ಹುಲಿ ಹೋಗಿದೆ ಅದ್ರ ಪಕ್ಕದಲ್ಲಿ, ಅಷ್ಟಕ್ಕೆ ಇವನು ಹೆದರ್ಕೊಂಡ್ಬಿಟ್ಟಿದ್ದಾನೆ, ವಿಪರೀತ ಭಯ. ಮನೆಗೆ ಬಂದಂತೆ, ಮನೆಗೆ ಬಂದು ಅವನು ಫ್ರೆಂಡ್ ಸಿಕ್ಕಿದ್ದಂತ ಅವನಿಗೆ ಹೇಳಿದಂತೆ, ನಾನು ಹುಲಿನ ನೋಡಿದೆ, ಎಂಥ ಭಯ ಆಯಿತು ನನಗೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅಂದಂತ. ಹೌದಾ, ಭಯ ಅಂದರೆ ಏನು ಅಂತ ಕೇಳಿದ್ನಂತ ಅವನು. ಭಯ ಅಂದರೆ ಗೊತ್ತಿಲ್ವ ನಿನಗೆ? ಕೈಯೆಲ್ಲ ನಡುಕಾಗುತ್ತೆ, ಮೈಯೆಲ್ಲ ನಡುಗುತ್ತೆ ಅಂತ. ಹೌದಾ, ಚಳಿ ಆದಾಗಲೂ ನಡುಗುತ್ತಲ್ವಾ ಅಂತ ಕೇಳಿದ್ನಂತೆ. ತಕ್ಷಣ ಅವನು ಹೌದಲ್ವಾ, ಚಳಿ ಆದಾಗ ನಡುಗುತ್ತೆ. ಹಾಗಾದ್ರೆ ಇವನಿಗೆ ಹೆಂಗೆ ಹೇಳೋದು ಭಯನ? ಇಲ್ಲಪ್ಪ, ನನಗೆ ಉಸಿರೇ ಬರಲಿಲ್ಲ, ಏನು ಮಾತೇ ಹೊರಡಲಿಲ್ಲ ಅಂದಂತೆ. ಅದಕ್ಕೆ ಅವನು ಹೇಳಿದ್ನಂತೆ, ಕೆಮ್ಮು ಶೀತ ಆದಾಗಲೂ ವಾಯ್ಸ್ ಹೊರಗೆ ಬರಲ್ಲ ಅಂದಂತೆ. ಅದು ಭಯನ ಹಾಗಾದರೆ ಅಂತ ಕೇಳಿದ್ನಂತೆ. ಅದಕ್ಕೆ ಇಲ್ಲ ಒಂದು ಕ್ಷಣನೂ ನಾನು ಕದಲಿಲ್ಲ, ನಿಶ್ಚೇಷ್ಟಿತನಾಗಿ ನಿಂತುಬಿಟ್ಟಿದ್ದೆ ಅಂತ. ವ್ಯಾಧಿ ಬಂದಾಗಲೂ ಹಾಗೆ, ರೋಗ ಬಂದಾಗಲೂ ನಾವು ಬೆಡ್ ಮೇಲೆ ಮಲಗಿರ್ತೀವಿ, ಮೈಕೆ ಅಲ್ಲಾಡಲ್ಲ, ಹಾಗಾದ್ರೆ ಅದು ಭಯನ ಅಂತ ಕೇಳಿದ್ನಂತೆ. ಅದು ಅಲ್ಲ, ಹೆಂಗೆ ಹೇಳೋದು ಇವನಿಗೆ ಭಯ? ಇಲ್ಲ, ಬೆವರು ಇಳೀತು ನನಗೆ ಅಂತ. ಕೆಲಸ ಮಾಡಿದಾಗಲೂ ಬೆವರು ಬರುತ್ತೆ, ಹಾಗಾದ್ರೆ ಅದು ಭಯನ ಅಂತ ಕೇಳಿದ್ನಂತೆ. ಅವಾಗ ಅವನಿಗೆ ಅನಿಸುತ್ತಂತ, ಓ ಸರಿ ಇದೆ. ಆಮೇಲೆ ಮಾರನೇ ದಿನ ಆಯ್ತಂತೆ, ಒಂಚೂರು ಬಾ, ಒಂಚೂರು ವಾಕಿಂಗ್ ಹೋಗಿ ಬರೋಣ, ಒಂಚೂರು ಕಾಡಿಗೆ ಹೋಗಿ ಏನೋ ಸೌದೆ ತರೋಣ ಅಂತ ಕರ್ಕೊಂಡೋದಂತೆ. ಗೊತ್ತಿತ್ತು ಅವನಿಗೆ ಎಲ್ಲಿ ಹುಲಿ ಇತ್ತು ಅಂತ. ಅವ್ನು ಹೇಳದಂತೆ, ಇಲ್ಲೊಂಚೂರು ಕಡಿತಾರೆ ನೀನು, ನಾನೊಂದು ಸ್ವಲ್ಪ ಆ ಕಡೆ ಹೋಗಿ ಅಲ್ಲಿ ಒಂದು ಮರ ಇದೆ ಅದನ್ನು ಕಡ್ಕೊಂಬರ್ತೀನಿ ಅಂತ ಅವ್ನು ಬಿಟ್ಟು ಹೋದ್ನಂತ. ಒಂದು 10 ನಿಮಿಷ ಆಗೋಷ್ಟೊತ್ತಿಗೆ ಅಲ್ಲಿ ಹುಲಿ ಬಂತಂತ. ಹುಲಿ ಅದ್ರ ಪಾಡಿಗೆ ಅದು ಬಂದು ಹೋಯ್ತಂತ. ಅದಾಗ ಒಂದು ಅರ್ಧ ಗಂಟೆಗೆ ಅವ್ನು ಮತ್ತೆ ವಾಪಸ್ ಬಂದಂತ. ಬಂದಮೇಲೆ ಏನಪ್ಪ ಅಂತ, ನನಗೆ ಭಯ ಆಯಿತು ಮಾರಾಯ, ಹುಲಿ ಬಂದಿತ್ತು ಅಂತಂದೆ. ಹುಲಿಯ ಭಯ ಅಂದರೆ ಏನು ಅಂತ ಅದು ಅನುಭವ ಆದಾಗಲೇ ಗೊತ್ತಾಗತ್ತೆ ಹೊರತು ನಾನು ಹಿಂದಿನ ದಿನ ರಾತ್ರಿ ಮೈ ಬೆವರುತ್ತೆ, ಇನ್ನೊಂದಾಗತ್ತೆ, ಮತ್ತು ಏನು ಮಾಡಿದ್ರೂ ಆ ಭಯ ಆಗಲ್ಲ. ಇದು ಹಾಗೆ ಇದು ಅಹಂ ಬ್ರಹ್ಮಾಸ್ಮಿ ಅಂತ ಎಷ್ಟು ಸಲ ಹೇಳಿದ್ರೂ ಉಪಯೋಗ ಇಲ್ಲ. ಇದು ಅನುಭವಾತ್ಮಕವಾಗಿ ಕನ್ವರ್ಟ್ ಆಗಬೇಕು. ಅದನ್ನು ಹೇಳ್ತಾ ಇದ್ದಾರೆ, ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ. ವಿವೇಕ ಚೂಡಾಮಣಿಯಲ್ಲಿ ಒಂದು ಕಡೆ ಬರುತ್ತೆ, ಏನಂದರೆ ಯಾವುದೇ ಒಂದು ಅಂಶ, ಯಾವುದೇ ಒಂದು ಜ್ಞಾನ ಅನುಭವಾತ್ಮಕವಾಗಿ ಆಗಲಿಲ್ಲ ಅಂದರೆ ಅದು ಅಪರಿಪೂರ್ಣ ಅಂತ. ಯಾವುದೇ ವಿಚಾರ ಇರಬಹುದು, ನಾವು ತುಂಬ ವಿಚಾರಗಳನ್ನು ಓದಿರ್ತೀವಿ, ತುಂಬ ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಅಮೇರಿಕಾದಲ್ಲಿ ಹಾಗಿದ್ಯಂತೆ, ಇಂಗ್ಲೆಂಡಲ್ಲಿ ಹಾಗಿದ್ಯಂತೆ, ಕಾಶ್ಮೀರದಲ್ಲಿ ಹಾಗಿದ್ಯಂತೆ, ಕನ್ಯಾಕುಮಾರಿ, ಎಲ್ಲ ಅದೆಲ್ಲ ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ, ತಲೆಯಲ್ಲಿ ಎಲ್ಲ ಡಾಟಾ. ಯಾವುದು ನನಗೆ ಅಲ್ಲಿ ಹೋದಾಗ ಅದು ಅನುಭವ ಆಗುತ್ತೋ ಆವಾಗ ಅದು ನಿಜವಾದ ಜ್ಞಾನ ಅಂತ ಕನ್ಸಿಡರ್ ಮಾಡ್ತೀವಿ. ಅಕೃತ್ವ ಶತ್ರು ಸಂಹಾರಂ ಅಗತ್ವ ಅಖಿಲ ಭೂಶ್ರಿಯಂ ರಾಜಾಹಮಿತಿ ಶಬ್ದ ಅನ್ನೋ ರಾಜ ಭವಿತುಮರ್ಹತಿ ಅಂತ ವಿವೇಕ ಚೂಡಾಮಣಿಯಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಶಂಕರಾಚಾರ್ಯರು. ಯಾರೊಬ್ಬ ಅಂದ್ಕೊಂಡಂತೆ, ನಾನು ರಾಜ ಅಂತ. ನಾನು ರಾಜ ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ, ಯಾರೊಬ್ಬ ಮೂರ್ಖ ಅಂದ್ಕೊಂಡಿದ್ದಂತ, ಏನು ಅಕೃತ್ವ ಯಾವ ಶತ್ರುಗಳನ್ನು ಸಂಹಾರ ಮಾಡಿಲ್ಲ, ಆದರೂ ನಾನು ರಾಜ ಅಂತ ಅಂದ್ಕೊಂಡಿದ್ದಂತ ಅವನು. ಏನು ಅಗತ್ವ ಅಖಿಲ ಭೂಶ್ರಿಯಂ, ಇಡೀ ಸಾಮ್ರಾಜ್ಯವನ್ನು ಸುತ್ತಾಡಿ ಅದನ್ನೆಲ್ಲ ವಶಪಡಿಸ್ಕೊಂಡಿರ್ಬೇಕು, ಅದು ಯಾವುದನ್ನು ಮಾಡಿಲ್ಲ, ಸ್ಟಿಲ್ ನಾನು ರಾಜ ಅಂತ ಅಂದ್ಕೊಂಡಿದ್ದಂತ. ಹಾಗೆ ಅಂದ್ಕೊಳ್ಳೋದ್ರಿಂದ ನಾನು ರಾಜ ಆಗಲ್ಲ ಅಂತ. ನಿಜವಾಗ್ಲಿಯೂ ಶತ್ರು ಸಂಹಾರವನ್ನು ಮಾಡಿ ಭೂಮಂಡಲವನ್ನು ಆಳಿದ್ದೇ ಆದ ಪಕ್ಷದಲ್ಲಿ ಆವಾಗ ಅವನು ರಾಜನೋ ಇಲ್ಲೋ ಅಂತ ಡಿಸೈಡ್ ಆಗುತ್ತೆ ಅಂತ. ಈಗ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಅಂಶಗಳನ್ನು ಅನುಭವಾತ್ಮಕವಾಗಿ ನಮಗೆ ಅದು ಆಗೇ ಇರಲ್ಲ, ಆದರೂ ನಾವು ಅನ್ಕೋತಾ ಇರ್ತೀವಿ. ಅದು ಹೀಗೆ, ಇದು ಹೀಗೆ, ನಮ್ಮ ಮೆಂಟಲ್ ನೋಷನ್ಸ್ ಅವೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಹೀಗೆ, ಇದು ಹೀಗೆ, ಯಾಕೆ ನಮ್ಮ ಗಂಡ ಹೇಳಿದ್ದಾನೆ, ನಮ್ಮ ಮಗ ಹೇಳಿದ್ದಾನೆ, ಇನ್ನು ನಮ್ಮ ಚಿಕ್ಕಪ್ಪ ಹೇಳಿದ್ದಾರೆ, ನಮ್ಮ ದೊಡ್ಡಪ್ಪ ಹೇಳಿದ್ದಾರೆ, ಇದು ಕೂತ್ಬಿಟ್ಟಿದೆ, ಉಪಯೋಗ ಇಲ್ಲ. ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ, ಅದು ಅನುಭವಾತ್ಮಕವಾಗಿ ಕನ್ವರ್ಟ್ ಆಗಿರಬೇಕು, ಆವಾಗಲೇ ಅದು ನಿಜವಾದ ಜ್ಞಾನ ಅಂತ ಅನ್ನಿಸ್ಕೊಳ್ಳೋದು. ಅಹರಹ ಗರ್ವ ಪರಿತ್ಯಜ್ಯತಾಂ, ಮುಂದಿನ ಮೆಟ್ಲು ಏನು, ಈ ಎಲ್ಲ ಅಂಶಗಳನ್ನು ತಿಳ್ಕೊತಾ ನಮಗೆ ಗೊತ್ತಾಗದೇ ನಮಗೊಂದು ಗರ್ವ ಬರುತ್ತೆ.
ನಮಗೊಂದು ಅಹಂಕಾರ ಬರುತ್ತೆ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಸಿದ್ಧಿ ಪ್ರಸಿದ್ಧಿ ಅಂತ ಎರಡು ವರ್ಡು. ಏನು? ಸಿದ್ಧಿ ಒಳಗಡೆ ಆಗಬೇಕಾಗಿರೋದು, ಪ್ರಸಿದ್ಧಿ ಹೊರಗಡೆಯಿಂದ ಬರೋದು. ಜಗತ್ತಿನಲ್ಲಿ ಯಾವುದ್ರ ಹಿಂದೆ ಹೋಗಬೇಕು ಒಬ್ಬ ಮನುಷ್ಯ? ಸಿದ್ಧಿಯ ಹಿಂದೆ ಹೋಗಬೇಕು. ಮನುಷ್ಯ ಯಾವುದ್ರ ಹಿಂದೆ ಹೋಗ್ತಾ ಇದ್ದಾನೆ? ಪ್ರಸಿದ್ಧಿಯ ಹಿಂದೆ ಹೋಗ್ತಾ ಇದ್ದಾನೆ. ನಿಮ್ಮ ಪರಿಚಯ ಏನು ಅಂತ ಯಾವುದೋ ಒಂದು ವೇದಿಕೆಯಲ್ಲಿ ಅರ್ಧ ಒಂದು ಪರಿಚಯ ಮಾಡಿಸ್ಬೇಕಾಗಿತ್ತು ಯಾವಾಗಲೂ. ನಿಮ್ಮ ಪರಿಚಯ ಏನು ಅಂದರೆ, ನಾನು ಉದಯ ಟಿ ವಿಲಿ ಬರ್ತೀನಿ, ನಾನು ಜಿ ಕನ್ನಡದಲ್ಲಿ ಬರ್ತೀನಿ, ನಾನು ಇನ್ನೊಂದ್ರಲ್ಲಿ ಬರ್ತೀನಿ. ನಿಮ್ಮ ಪರಿಚಯ ಮಾಡಬೇಕಾಗಿರೋದು ನೀವೇನು ಅಧ್ಯಯನ ಮಾಡಿದ್ದೀರಾ ಅಂತ, ನೀವೇನು ತಿಳ್ಕೊಂಡಿದ್ದೀರಾ ಅಂತ ನಾನು ಮಾಡಬೇಕು ಹೊರತು ನೀವೆಲ್ಲಿ ಬರ್ತೀರಾ ಅಂತಲ್ಲ. ಟಿ ವಿ ನೈನಲ್ಲಿ ಸಂಜೆ 9 ಗಂಟೆಗೆ ಜೈಲಿನಲ್ಲಿರೋರು ಬರ್ತಾರೆ, ಅಂದರೆ ನೀವು ಟಿ ವಿಲಿ ಬರ್ತೀರಾ ಅನ್ನೋದು ಯಾವುದು? ಅದು ಡಿಸೈಡ್ ಮಾಡೋ ಫ್ಯಾಕ್ಟರಾ ಅಂತ ಪ್ರಶ್ನೆ. ಪ್ರಸಿದ್ಧಿಯ ಹಿಂದೆ ಹೋದರೆ ಸಿದ್ಧಿ ನಾಶ ಆಗುತ್ತೆ, ಸಿದ್ಧಿಯ ಹಿಂದೆ ಹೋದರೆ ಪ್ರಸಿದ್ಧಿ ಆಟೋಮೆಟಿಕಲಿ ಉಳ್ಕೊಂಬರುತ್ತೆ. ಹಾಗಾಗಿ ವಿವೇಕ ಚೂಡಾಮಣಿ ಶಂಕರಾಚಾರ್ಯ ಅದನ್ನು ಬರೀತಾರೆ, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತು ಭುಕ್ತಯೇ ನತು ಮುಕ್ತಯೇ ಅಂತ. ಏನು? ವಾಗ್ವೈಖರಿ, ಅದ್ಭುತವಾದಂತಹ ಪ್ರವಚನ ಶೈಲಿ, ಎಂತೆಂಥ ಶಬ್ದಗಳನ್ನು, ಶಬ್ದಝರಿ, ಒಂದು ಶಬ್ದಕ್ಕೆ 10 ಸಿನಾನಿಮ್ಗಳನ್ನು ಹೇಳುವಂಥದ್ದು. ಯಾರೇ ಆದರೂ ಒಂದು ಕ್ಷಣ ಮೈಮರೆತು ಬಿಡಬೇಕು ಅವರು ಪ್ರವಚನವನ್ನು ಕೇಳ್ತಾ ಇದ್ದಾರೆ, ಅವ್ರ ಪಾಠವನ್ನು ಕೇಳ್ತಾ ಇದ್ದಾರೆ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ. ಒಂದು ಶಾಸ್ತ್ರ ಭಗವದ್ಗೀತೆ ಪಾಠ ಮಾಡಬೇಕಾದ್ರೆ ಸಾಂಖ್ಯರು ಏನು ಹೇಳಿದ್ದಾರೆ, ಮೀಮಾಂಸಕರು ಏನು ಹೇಳಿದ್ದಾರೆ, ಯೋಗದವ್ರು ಏನು ಹೇಳಿದ್ದಾರೆ, ಇನ್ನೊಬ್ರು ಏನು ಹೇಳಿದ್ದಾರೆ, ಎಲ್ಲ ಶಾಸ್ತ್ರಗಳ ಬಗ್ಗೆನೂ ಕೊಟೇಶನ್ಸ್ಗಳು, ರೆಫರೆನ್ಸ್ಗಳನ್ನು ಕೊಡುವಂಥದ್ದು. ವೈದುಷ್ಯಂ ವಿದುಷಾಂ ತದ್ವತು, ಎಷ್ಟು ವಿದ್ವತ್ತು, ವಿಪರೀತ ವಿದ್ವತ್ತು. ಇವೆಲ್ಲವೂ ಭುಕ್ತಯೇ ನತು ಮುಕ್ತಯೇ. ಇದೆಲ್ಲವೂ ಕೂಡ ನಿನ್ನ ಯಾವುದೋ ಪ್ರಸಿದ್ಧಿಯನ್ನು ಗಳಿಸೋಕ್ಕಾಗುತ್ತೆ ಹೊರತು ಮುಕ್ತಿಗೆ ಇದು ಯಾವುದು ಸಹಕಾರಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿಗೆ ಯಾವುದು ಸಹಕಾರಿಯಾಗುತ್ತೆ ಅಂದರೆ, ನೀನು ಹೇಳ್ತಾ ಇರೋ 10 ಅಂಶದಲ್ಲಿ ಯಾವುದಾದ್ರು ಒಂದು ಅಂಶ ಆದರೂ ಅನುಭವಾತ್ಮಕವಾಗಿ ಆಗಿದ್ದರೆ ಅದು ಮುಕ್ತಿಗೆ ಕಾರಣವಾಗುತ್ತೆ ಹೊರತು ನನ್ನ ಶಬ್ದಚರಿ ವಾಗ್ವೈಖರಿ ಮುಕ್ತಿಗೆ ಕಾರಣ ಆಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಅಹರಹ ಗರ್ವ ಪರಿತ್ಯಜ್ಯತಾಂ. ಒಂದು ಕಡೆ ಭರ್ತೃಹರಿಯ ನೀತಿ ಶತಕದ ಒಂದು ಶ್ಲೋಕ, ಯದಾ ಕಿಂಚಿಜ್ಞೋಹಂ ಗಜೈವ ಮದಾಂಧ ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದ ವಲಿಪ್ತಂ ಮಮ ಮನಃ ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದ ವಗತಂ ತದಾ ಮೂರ್ಖೋಸ್ಮೀತಿ ಜ್ವರೈವ ಮತೋಮೇ ಗತ ವ್ಯಪಗತಃ ಅಂತ. ನಾನು ಯಾವಾಗ ಸ್ವಲ್ಪ ತಿಳಿದಿದ್ನೋ ಆವತ್ತು ನನಗೆ ನಾನು ದೊಡ್ಡ ವಿದ್ವಾಂಸ ಅಂತ ಅನ್ಸಿತ್ತಂತ. ಯದಾ ಕಿಂಚಿಜ್ಞೋಹಂ ಗಜೈವ ಮದಾಂಧ ಸಮವಂ. ಆನೆಗೆ ಮದ ಬಂದಾಗ ಹೇಗೆ ಮದ ಬಂದಿರುತ್ತೋ ಅಷ್ಟು ಮದ ಬಂದ್ಬಿಟ್ಟಿತ್ತಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದಾಗ. ಈ ತುಂಬ ಜನಗಳನ್ನು ನೋಡ್ತಾ ಇರ್ತೀನಿ. ನಾನು ಗೋಖಲೆಗೆ ಹೋಗ್ತೀನಿ, ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್, ನಾನು 365 ದಿನ ಪ್ರವಚನದ ಹಾಲಲ್ಲೇ ಇರ್ತೀನಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ. ನೀವೇನು ಕೇಳಿ, ಇದು ಗೊತ್ತು, ಇದು ಗೊತ್ತು, ಅದು ಗೊತ್ತು, ಎಲ್ಲ ಗೊತ್ತು ನನಗೆ ಅಂತ. ಅದನ್ನೇ ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾ ಇದ್ದಾನೆ. ಯದಾ ಕಿಂಚಿತ್ ಜ್ಞೋಹಂ, ನಾನು ಯಾವಾಗ ಸ್ವಲ್ಪ ತಿಳ್ಕೊಂಡಿದ್ನೋ ಗಜೈವ ಮದಾಂಧ ಸಮಭವಂ, ನಾನೇ ಸರ್ವಜ್ಞ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯದಾ ಕಿಂಚಿತ್ ಕಿಂಚಿತ್, ನಾನು ಬುಧಜನ ಸಕಾಶಾದ ಅವಗತಂ, ಯಾವಾಗ ನಾನು ಯಾವುದೋ ಒಬ್ಬ ವಿದ್ವಾಂಸನನ್ನು ನೋಡಿದೆ, ಯಾವಾಗಲೂ ನಾನು ಯಾವುದೋ ಒಂದು ವಿಚಾರ ಸಂಕಿರಣದಲ್ಲಿ ಯಾವುದೋ ಒಬ್ಬ ಜ್ಞಾನಿಯನ್ನು ನೋಡಿದೆ, ಯಾವಾಗಲೂ ಅವರನ್ನು ಮೀಟ್ ಮಾಡಿದಾಗ ಗೊತ್ತಾಯಿತು, ತದಾ ಮೂರ್ಖೋಸ್ಮೀತಿ ಜ್ವರೈವ ಮತೋಮೇ ವ್ಯಪಗತ. ಜ್ವರ ಇತ್ತು ನನಗೆ, ನಾನು ದೊಡ್ಡ ವಿದ್ವಾಂಸ, ನಾನು ಸರ್ವಜ್ಞ ಅಂತ. ಆ ಜ್ವರ ಬಿಟ್ಟು ಹೋಯಿತು ಅಂತ. ಸಂಸ್ಕೃತ ಒಂದು ಸುಭಾಷಿತ ಇದೇನು, ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ. ಗೊತ್ತೇ? ಆ ಶ್ಲೋಕ ಕೇಳಿರ್ತೀವಿ ನಾವು. ಅರ್ಧೋ ಘಟೋ ಘೋಷಮುಪೈತಿ ನೂನಂ. ಸಂಪೂರ್ಣವಾಗಿರೋ ಕುಂಭ ಶಬ್ದ ಮಾಡಲ್ಲ, ಅರ್ಧೋ ಘಟೋ ಘೋಷಮುಪೈತಿ ನೂ, ತುಂಬ ಜೋರಾಗಿ ಶಬ್ದ ಮಾಡುತ್ತೆ ಅಂತ. ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ. ಯಾರು ನಿಜವಾದ ಜ್ಞಾನಿಯಾಗಿರ್ತಾನೋ ಅವನು ಗರ್ವವನ್ನು ಮಾಡಲ್ಲ ಅಂತ. ಗುಣೈರ್ವಿಹೀನ ಬಹುಜಲ್ಪಯಂತಿ. ಯಾರಲ್ಲಿ ಇರಲ್ವೋ ಅವರು ನಮ್ದು ಅದಿದೆ, ನಮ್ದು ಇದಿದೆ, ನಾವು ಹಂಗೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡಿದ್ದೀವಿ. ಯಾವುದೊಬ್ಬ ಆ ವ್ಯಕ್ತಿ ಹೆಸರು ಹೇಳಲ್ಲ, ಅವ್ರದ್ದು ಒಂದು ಪುಸ್ತಕದಲ್ಲಿ ಹೆಡ್ಡಿಂಗ್ ಒಂದು ಲೈನ್ ಇರುತ್ತೆ, ಅದಾದ ಮೇಲೆ 1 ಪೇಜ್ ಅವ್ರು ಬಿರಿದಿರುತ್ತೆ. ಇವ್ರದ್ದು ರಾಜಹಂಸ, ಐರಾವತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇದು ಕರ್ನಾಟಕ KSRTCಯ ಎಲ್ಲ ಬಸ್ಗಳನ್ನು ಇವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾವ್ಯಾವುದಿದೆಯೋ ಮೀಮಾಂಸ, ರಾಜಹಂಸ, ಮೀಮಾಂಸ ಗಜಕೇಸರಿ, ಮೀಮಾಂಸ ಪುಷ್ಪಕ, ಮೀಮಾಂಸ ಇರೋ ಬರೋ ಎಲ್ಲ ಹೆಸರುಗಳನ್ನು ಅವ್ರು ಯಾವ ಮೀಮಾಂಸಾ ಶಾಸ್ತ್ರ ಅಧ್ಯಯನ ಮಾಡಿದಾರೋ, ನ್ಯಾಯಶಾಸ್ತ್ರ ಅಧ್ಯಯನ ಮಾಡಿದಾರೋ ಅದೆಲ್ಲ ಅದಕ್ಕೂ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. 1 ಪೇಜ್ ಬಿರುದು.
ಅವರೆಲ್ಲ ಪುಸ್ತಕದಲ್ಲಿ ಫಸ್ಟ್ ಬಿರುದುಗಳು ಫಸ್ಟ್ ಏನು ಹೇಳ್ತಾ ಇದ್ದಾರೆ ಶಾಸ್ತ್ರ? ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ, ನನಕ್ಕಿನ್ನ ಜ್ಞಾನಿಗಳಿದ್ದಾರೆ, ಅವರುಗಳನ್ನು ನಾನು ನೋಡಬೇಕು, ಅವಾಗ ಗೊತ್ತಾಗುತ್ತೆ ನನ್ನ ಅಜ್ಞಾನ ಏನು ಅಂತ. ಗಳಿಸಿರೋ ಇಷ್ಟೇಷ್ಟು ಪಾಂಡಿತ್ಯವನ್ನು ನಾನೇ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನಾನೇ ಸರ್ವಜ್ಞ ಅನ್ನೋ ಭಾವ ಅದು ಇರಬಾರ್ದು ಅಂತ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ದುಸ್ತರ್ಕಾತ್ ಸುವಿರಮ್ಯತಾಂ ಏನು ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈರ್ ವಾದ ಪರಿತ್ಯಜ್ಯತಾಂ. ದೇಹೇಹಂ ಮತಿರುಜ್ಯತಾಂ, ದೇಹೇ ಅಹಂ ಮತಿ ರುಜ್ಯತಾಂ ಅಂತ ಒಂದು ಪಾಠ ಭೇದ, ದೇಹ ಅಹಂ ಇತಿ ಮತಿ ಅಂತ ಇನ್ನೊಂದು ಪಾಠ ಭೇದ ಇದೆ. ಅಂದರೆ ದೇಹದಲ್ಲಿ ನಾನು ಅನ್ನುವ ಭಾವ, ದೇಹವೇ ನಾನು ಅನ್ನುವ ಭಾವ ಅಂತ ಎರಡು ಪಾಠ ಭೇದ ಇದೆ. ನಾವೆಲ್ಲರೂ ಸಹ ಲೌಕಿಕದಲ್ಲಿ ಆತ್ಮನಿವೇದನೆಯನ್ನು ಮಾಡ್ಕೋಬೇಕಾದ್ರೆ ಅಥವಾ ಆತ್ಮನನ್ನು ಐಡೆಂಟಿಫಿಕೇಶನ್ ಗುರುತಿಸ್ಕೋಬೇಕಾದ್ರೆ ನಾನು ಬರ್ತೀನಿ ಅಂತ ನಾವಿಲ್ಲಿ ಮುಟ್ಕೊಂಡು ಹೇಳ್ತೀವಿ ಪ್ರತಿ ಸಲ. ಅಂದರೆ ಈ ದೇಹ ನಾನು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ. ಅಥವಾ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ನಾವೆಲ್ಲರೂ ಬರ್ತೀವಿ ಅಂತ ಈ ದೇಹಗಳನ್ನು ತೋರಿಸಿನೇ ನಾವು ಯಾವಾಗಲೂ ವ್ಯಪದೇಶ ಮಾಡ್ತಾ ಇರ್ತೀವಿ. ಇದನ್ನೇ ದೇಹ ಅಹಂ ಇತಿ ಮತಿ ಅಂತ, ದೇಹವೇ ನಾನು ಅನ್ನುವಂಥ ಭಾವ, ಆ ಒಂದು ಬುದ್ಧಿಯಲ್ಲಿ ಇರ್ತೀವಿ ನಾವೆಲ್ಲರೂ ಸಹ. ಶಾಸ್ತ್ರ ಹೇಳ್ತಾ ಇದೆ ಅದು ಸುಳ್ಳು ಅಂತ. ಅದು ಸುಳ್ಳೋ ಸತ್ಯ ಅಂತ ನೀವು ಹೇಳಬೇಕೀಗ. ಈ ದೇಹ ನಾನು ಅನ್ನೋಂಥದ್ದು ಸತ್ಯವೋ ಸುಳ್ಳೋ? ಸುಳ್ಳು ಅಂದವ್ರೀಗ ಹುಷಾರಾಗಿರ್ಬೇಕಾಗತ್ತೆ ಮುಂದಿನ ಪ್ರಶ್ನೆಗೆ. ಲೌಕಿಕದಲ್ಲಿ ನಮಗೆಲ್ರಿಗೂ ಈ ದೇಹ ನಾನು ಅಂತ ಅನಿಸುತ್ತೆ ಸಹಜವಾಗಿ. ಶಾಸ್ತ್ರ ಹೇಳ್ತಾ ಇದೆ ಅಂತ ಮಾತ್ರ ಒಪ್ಕೋಬೇಕಾಗಿಲ್ವಲ್ಲ, ಅದನ್ನು ಪರಾಮರ್ಶಿಸಿ ನೋಡಿದ್ರೆ ಗೊತ್ತಾಗುತ್ತೆ. ನಾವೆಲ್ಲರೂ ಸಹ ಇವತ್ತು ರಾತ್ರಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿದಾಗ ನಾವೆಲ್ಲರೂ ಸ್ವಪ್ನಕ್ಕೆ ಹೋಗ್ತೀವಿ, ಡ್ರೀಮ್ ಕನಸಿನ ಅವಸ್ಥೆಗೆ ಹೋಗ್ತೀವಿ. ಕನಸಿನ ಅವಸ್ಥೆಗೆ ಹೋದಾಗ ನಾನು ಅಮೆರಿಕದಲ್ಲಿ ಇರ್ತೀನಿ. ಹಾಗಾದರೆ ನಾನು ಅಮೆರಿಕದಲ್ಲಿರೋದು ಸತ್ಯನೋ, ನಾನು ಈ ದೇಹ ಇಲ್ಲಿರೋದು ಸತ್ಯನೋ, ಇಸ್ರೋ ಲೇಔಟ್ನಲ್ಲೋ ಎಲ್ಲೋ JP ನಗರದಲ್ಲಿರೋ ನನ್ನ ಮನೆಯಲ್ಲಿರೋದು ಸತ್ಯನಾ ಅಂತ ಯೋಚನೆ. ಈಗ ನಾನು ಈ ದೇಹ ಅನ್ನೋದು ನಿಶ್ಚಿತವಾಗಿದ್ದಿದ್ದರೆ ನಾನು ಅಮೆರಿಕದಲ್ಲಿರೋ ಕನಸು ಬರಬಾರ್ದಿತ್ತು ನನಗೆ. ಅದು ನನಗದು ಬಂದಿದೆ ಅಂದರೆ ನಾನು ದೇಹ ಅಲ್ಲ ಅಂತ ಆಯಿತು. ಹಾಗಾದರೆ ನಾನು ಯಾರು ಅಂತ ಪ್ರಶ್ನೆ. ಸ್ವಪ್ನವನ್ನು ದಾಟಿ ನಾನು ಸುಷುಪ್ತಿ ಅವಸ್ಥೆಗೆ ಹೋಗ್ತೀನಿ. ಸುಷುಪ್ತಿ ಅಂತ ಒಂದು ಅವಸ್ಥೆ ಇದೆ. ಅದರ ವರ್ಣನೆಯನ್ನು ಸಿಂಪಲ್ಲಾಗಿ ಮಾಡಬೇಕು ಅಂದರೆ, ಯಾವಾಗಲಾದರೂ ಗಾಢವಾದ ನಿದ್ರೆಗೆ ಹೋದಾಗ ಡೀಪ್ ಸ್ಲೀಪ್ ಯಾವಾಗ ಹೋಗ್ತೀವೋ ಅದಾದಮೇಲೆ ಹೊರಗೆ ಬರ್ತೀವಲ್ಲ, ಅಲ್ಲಿಂದ ಎದ್ದೇಳ್ತೀವಲ್ಲ, ತುಂಬ ರೇರಾಗಿ ಯಾವಾಗಲಾದ್ರೂ ಒಂದೊಂದು ಸಲ ಆಗುತ್ತೆ, ಪ್ರತಿದಿನ ಆಗುತ್ತೆ ಅಂತಿಲ್ಲ ಎಲ್ರಿಗೂ, ಅಥವಾ ಯಾರಿಗಾದ್ರೂ ಆಗ್ಬೋದೇನೋ ಗೊತ್ತಿಲ್ಲ. ಎದ್ದಾಗ ಅನಿಸುತ್ತೆ ಇವತ್ತೇನೋ ವಿಪರೀತ ಒಂಥರ ಚೈತನ್ಯ ಬಂದಿದೆ ದೇಹದಲ್ಲಿ. ಸುಖಮಹಂ ಅಸ್ವಾಪ್ಸಂ ನ ಕಿಂಚಿದ್ ಅವೇದಿಶಂ ಅಂತ, ಏನೋ ಸುಖವಾಗಿದೆ, ಆದರೆ ಸುಖದ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ರಿಫ್ರೆಶಿಂಗ್ ಆಗಿದೆ ಇವತ್ತು ಎದ್ದ ಮೇಲೆ ಅಂತ. ದಟ್ ಈಸ್ ಬಿಕಾಸ್ ಆಫ್ ದ ಡೀಪ್ ಸ್ಲೀಪ್. ಈ ಸುಷುಪ್ತಿ ಅವಸ್ಥೆಗೆ ಹೋದಾಗ ಅಂತಃಕರಣಗಳು ಲೀನವಾಗಿದ್ದಾಗ, ಕೇವಲ ಇದ್ದಾಗ ಸುಷುಪ್ತಿ ಅವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳು ಮನಸ್ಸು ಎಲ್ಲ ಲೀನ ಆಗ್ಬಿಟ್ಟಿತ್ತು. ಆಗ ಮಾತ್ರ ಅಷ್ಟು ಚೈತನ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸುಷುಪ್ತಿ ಅವಸ್ಥೆ ಅಂತ. ಸುಖಮಹಂ ಅಸ್ವಾಪ್ಸಂ, ಏನೋ ಸುಖವನ್ನು ಅನುಭವಿಸ್ತಾ ಇದ್ದೀನಿ, ಆ ಸುಖ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದನ್ನು ಕನಸಿನಲ್ಲಿ ಆದ ಸುಖಕ್ಕೆ ಕಾರಣ ಹೇಳ್ಬೋದು, ಜಾಗೃತ ಅವಸ್ಥೆಯಲ್ಲಿ ಆದ ಸುಖಕ್ಕೆ ಕಾರಣವನ್ನು ಹೇಳ್ಬೋದು, ಇದು ಯಾಕೆ ಸುಖ ಆಗ್ತಾ ಇದೆ ಅಂತ. ಸುಷುಪ್ತಿಯಲ್ಲಿ ಆದ ಸುಖಕ್ಕೆ ಕಾರಣ ಇಲ್ಲ ಅಂತ. ಆ ಸುಷುಪ್ತಿಯಲ್ಲಿದ್ದಾಗ ನಾನು ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ನಾನು ಯಾರು ಅಂತ. ಲೌಕಿಕದಲ್ಲಿಯೇ ಈ ಮೂರು ಅವಸ್ಥೆಗಳಲ್ಲಿಯೇ ಈ ದೇಹ ಬಾಧಿತವಾಗ್ಬಿಡುತ್ತೆ. ಈ ದೇಹ ನಾನು ಅಂತ ಅಂದ್ಕೊಂಡಿರೋದು ಇಲ್ಲೇ ನೆಗೆಟ್ ಆಗೋಯ್ತು. ಅದನ್ನು ಮತ್ತೆ ಇನ್ಯಾವುದೋ ಶಾಸ್ತ್ರದಿಂದ ಪ್ರೂವ್ ಮಾಡಬೇಕಾಗಿಲ್ಲ. ನಾನು ಮಲಗಿದ ನನ್ನ ಕನಸಿನಲ್ಲಿಯೇ ನಾನು ಈ ದೇಹ ಅಲ್ಲ ಅಂತ ಒಪ್ಪಿಕೊಂಡಾಗಿದೆ. ಸ್ವಪ್ನಾವಸ್ಥೆ ಸುಳ್ಳಲ್ಲ, ಸ್ವಪ್ನ ಕಂಡಿದ್ದು ಹೌದು. ಜಾಗೃತ ಅವಸ್ಥೆ ಹೇಗೆ ಸತ್ಯವೋ ಸ್ವಪ್ನಾವಸ್ಥೆಯೂ ಸತ್ಯವೇ, ಸುಷುಪ್ತಿ ಅವಸ್ಥೆಯೂ ಸತ್ಯವೇ, ಎಲ್ಲ ಅವಸ್ಥೆಗಳು ಸತ್ಯವೇ. ಹಾಗಾಗಿ ನಾನು ಅನ್ನುವಂಥ ಭಾವ ಈ ದೇಹಕ್ಕೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೇಹೇ ಅಹಮ್ಮತಿ ರುಜ್ಯತಾಂ ಇರಬಾರ್ದು ಅಂತ. ಈ ದೇಹವನ್ನು ಇದೊಂದು ಆಧ್ಯಾತ್ಮಿಕ ಸಾಧನೆಗೆ
ಒಂದು ಮೋಕ್ಷ ಮಾರ್ಗಕ್ಕೆ ಭಗವಂತ ನನಗೆ ಕೊಟ್ಟಿರುವ ಒಂದು ಸಾಧನ. ಆ ಸಾಧನಾ ದೃಷ್ಟಿಯಿಂದ ಮಾತ್ರ ಈ ದೇಹವನ್ನು ಟ್ರೀಟ್ ಮಾಡಬೇಕೇ ಹೊರತು, ಶಾಸ್ತ್ರದಲ್ಲಿ ಸತ್ತಾತ್ರಯಗಳು ಅಂತ ಬರುತ್ತೆ. ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಂತ 3 ಸತ್ತಗಳು ಅಂತ. ಎಕ್ಸಿಸ್ಟೆನ್ಸ್. ಈ ಪ್ರಾತಿಭಾಸಿಕ ಸತ್ತದಲ್ಲಿ ನಾನು ಯಾವುದಲ್ವೋ ಅದು ನಾನು ಅಂತ ಅಂದ್ಕೊಂಡಿರ್ತೀನಿ. ನನ್ನ ನಿಜವಾದ ಅರಿವಾದಾಗ ನಾನೇನು ಅಂದ್ಕೊಂಡಿದ್ನೋ ನಾನು ಹೀಗೆ ಅಂತ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಆದರೆ ಉದಾಹರಣೆಗೆ ಒಂದು ದೂರದಲ್ಲಿ ಒಂದು ಬೆಳ್ಳಿ ಹೊಳಿತಾ ಇದೆ ಅಂತ ಅನ್ನಿಸ್ತಾ ಇದೆ, ತುಂಬ ನಿಷ್ಕರ್ಷವಾಗಿ ಕಾಣ್ತಾ ಇಲ್ಲ. ಬೆಳ್ಳಿ ಅಂತ ಅಂದ್ಕೊಂಡು ಹತ್ತಿರ ಬರ್ತೀನಿ, ಹತ್ತಿರ ಬಂದು ನೋಡಿದ್ರೆ ಅದು ಕಪ್ಪೆ ಚಿಪ್ಪು. 100 ಮೀಟರ್ ಹಿಂದೆ ನಿಂತ್ಕೊಂಡು ಅದನ್ನು ಬೆಳ್ಳಿ ಅಂತ ನೋಡಿದಾಗ ಅದು ಬೆಳ್ಳಿಯೇ. ಆದರೆ ಹತ್ತಿರ ಬಂದು ನೋಡಿದ ಮೇಲೆ ಗೊತ್ತಾಯಿತು ಅದು ಬೆಳ್ಳಿ ಅಲ್ಲ, ಕಪ್ಪೆ ಚಿಪ್ಪು ಅಂತ. ನಾನು ಬೆಳ್ಳಿ ಅಂತ ಅಂದ್ಕೊಂಡಿದ್ನಲ್ಲ, ದಟ್ ಇಸ್ ಕಾಲ್ಡ್ ಪ್ರಾತಿಭಾಸಿಕ ಸತ್ತ. ಪ್ರತಿಭಾಸ ಹಾಗೆ ಕಾಣ್ತಾ ಇದೆ, ಆದ್ರೆ ಹಾಗಿಲ್ಲ ಅದು. ಅಲ್ಲಿ ಹತ್ತಿರ ಬಂದಮೇಲೆ ನನಗೆ ಬೇರೆ ಅಂತ ಗೊತ್ತಾಯಿತು. ಹತ್ತಿರ ಬಂದಮೇಲೆ ನಾನು ನೋಡಿದ್ನಲ್ಲ ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಯ್ತಲ್ಲ, ದಟ್ ಇಸ್ ಕಾಲ್ಡ್ ವ್ಯಾವಹಾರಿಕ ಸತ್ತ. ಪಾರಮಾರ್ಥಿಕ ಸತ್ತದಲ್ಲಿ ಅದು ನಿಜವಾಗ್ಲೂ ಕಪ್ಪೆ ಚಿಪ್ಪ ಅಂತ ಕೇಳಿದ್ರೆ ಕಪ್ಪೆ ಚಿಪ್ಪ ಅಲ್ಲ, ಅದು ಪೃಥ್ವಿ. ಅದು ಪೃಥ್ವಿಯೂ ಅಲ್ಲ, ಕೊನೆಗೆ ಅದು ಬ್ರಹ್ಮ ವಸ್ತು. ಅದು ಪಾರಮಾರ್ಥಿಕ ಸತ್ತ. ಅದು ಆ ಸ್ಥಿತಿಯಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಕಪ್ಪೆ ಚಿಪ್ಪ ಅಲ್ಲ ಅಂತ ಅನ್ಸುತ್ತೆ. ಹಾಗೆ ಈ ದೇಹವನ್ನು ನಾವು ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಸಾಮಾನ್ಯವಾಗಿ ಯಾವ್ದಾದ್ರು ಮದುವೆಗಳಿಗೋ ರಿಸೆಪ್ಷನ್ಗೋ ನಾವು ಹೋದರೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಮೇಕಪ್ ಶುರು ಮಾಡ್ತೀವಿ. ಮಾಡಿ 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 ಸೀರೆ ಉಟ್ಟು ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ ಹೋಗಿ, ಅಥವಾ ಯಾರೋ ಕೂದಲಿಲ್ದಿದ್ದವ್ರು ವಿಗ್ ಹಾಕ್ಕೊಂಡು ಎಲ್ಲ ಮಾಡಿ ಯಾರು ಮುಟ್ಟೋ ಹಾಗಿಲ್ಲ, ಯಾರು ತಗಲೋ ಹಾಗಿಲ್ಲ, ಕಷ್ಟಪಟ್ಟು ಎಲ್ಲ ಮಾಡಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ತಕ್ಷಣ 50,000 ರೂಪಾಯಿ ರೇಷ್ಮೆ ಸೀರೆಯನ್ನು ಕಿತ್ತಿ ಆ ವಿಗ್ ನೆಸ್ದು ಒಂದೇ ರೂಮೊಳಗಿದ್ದಾಗ ನಾನು ಅನ್ನೋ ಫೀಲಿಂಗ್ ಬರುತ್ತಲ್ಲ, ಯಾವ ನಾನು ಸತ್ಯ ಅಂತ. ಆ ರಿಸೆಪ್ಷನಲ್ಲಿ ಅದೆಲ್ಲ ಹಾಕ್ಕೊಂಡಿದ್ದ ನಾನು ನಿಜವಾಗೋ, ಈ ರೂಮ್ ಒಳಗಡೆ ಎಲ್ಲ ತೆಗೆದು ನಾನು ಅಂತ ಅನ್ಕೋತಾ ಇದ್ದೀನಿ ಅದು ನಿಜನೋ ಅಂತ ಪ್ರಶ್ನೆ ಇದೆ. ನೋಡಿ, ಲೌಕಿಕದಲ್ಲಿ ಒಂದು ಮೇಕಪ್ಪೇ ಎಷ್ಟು ವ್ಯತ್ಯಾಸ ಕೊಡುತ್ತೆ ಅಂತ. ದೇಹವನ್ನು ಎಷ್ಟು ಟ್ರೀಟ್ ಮಾಡಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಅದನ್ನು ಟ್ರೀಟ್ ಮಾಡಬೇಕು. ನಾವು ಲೌಕಿಕದಲ್ಲಿ ನೋಡ್ತಾ ಇರ್ತೀವಿ, ಯಾವುದೋ ಫಿಲಮ್ ಸ್ಟಾರ್ಗಳು, ಇನ್ಯಾರೋ ಸೆಲೆಬ್ರಿಟಿಗಳು ವಿಪರೀತ ಡಯಟ್ ಮಾಡೋಕ್ಕೆ ಹೋಗಿ ಸತ್ತೇ ಹೋಗ್ತಾರೆ. ಅಷ್ಟು ಡಯಟ್ ಬೇಕಾಗಿಲ್ಲ ಅಂತ. ಯಾವುದೋ ಸೋಕಾಲ್ಡ್ ಯಾವುದೋ ಆಮ್ವೇ ಅದು ಇದು ಬೇಕಾದಷ್ಟು ಡಯಟ್ಗಳು ಬಂದಿದೆಯಲ್ಲ. ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ತಾ ಇದ್ದಾರೆ ಇದನ್ನು. ನಮ್ಮ ಪುರಾಣಗಳಲ್ಲಿ ಯಾವ್ದಾದ್ರು ಈ ಉಲ್ಲೇಖ ಇದೆಯಾ ಇವ್ರುಗಳೆಲ್ಲ ಈ ಡಯಟ್ ಫಾಲೋ ಮಾಡ್ತಾ ಇದ್ರು ಅಂತ? ಇಲ್ವಲ್ಲ. ಅವರೆಲ್ಲ ಬದುಕಿದ್ರಲ್ಲ 100 ವರ್ಷ. ಅವತ್ತಿನ ಕಾಲದ ಮಿನಿಮಮ್ ಆವ್ರೇಜ್ ಆಯುಸ್ಸೇ 120 ವರ್ಷ ಅಂತ ಇತ್ತಪ್ಪ. ಇವತ್ತು ನಾವು ಕರೆಕ್ಟ್ ಅರ್ಧಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಇಷ್ಟೆಲ್ಲ ಡಯಟ್ ಮಾಡಿ, ಇಷ್ಟೆಲ್ಲ ಟ್ರೀಟ್ ಮಾಡಿ ದೇಹಕ್ಕೆ, ಇಷ್ಟೆಲ್ಲ ಬೇಕಾಗಿಲ್ಲ ಅಂತ. ಅದನ್ನೇ ಹೇಳ್ತಾ ಇದ್ದಾರೆ, ದೇಹೇಹಂ ಮತಿರುಜ್ಯತಾಂ ಬುಧಜನೈಹಿ ವಾದಃ ಪರಿತ್ಯಜ್ಯತಾಂ. ಬುಧ ಜನರಲ್ಲಿ, ಜ್ಞಾನಿಗಳಲ್ಲಿ ವಾದ ಸಲ್ಲದು ಅಂತ. ಅವರ ಜೊತೆಗೆ ವಾದವನ್ನು ಮಾಡಬಾರದು ಅಂತ. ವಾದದಲ್ಲಿ ನೆನ್ನೆ ಹೇಳಿದ ಹಾಗೆ ತತ್ವವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಹಂಬಲದಿಂದ ವಾದ ಮಾಡಿದರೆ ಉತ್ತಮ. ಗುರುಗಳ ಜ್ಞಾನ ಪರೀಕ್ಷೆಗೋಸ್ಕರ ಅಂತ ವಾದ ಮಾಡಿದರೆ ತಪ್ಪು. ಹಾಗಾಗಿ ಬುಧಜನೈಹಿ ವಾದಃ ಪರಿತ್ಯಜ್ಯತಾಂ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನನ್ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮುತ್ಸೃಜ್ಯತಾಂ.